ನಮಸ್ಕಾರ. ಕರ್ನಾಟಕ ಐಡಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ನಾನು ನನ್ನದು ಅನ್ನುವಂತಹ ಸ್ವಾರ್ಥದ ನಡುವೆ ಕಡು ಕಷ್ಟದಿಂದ ಬಂದಂತಹ ಈ ವ್ಯಕ್ತಿ ಈ ಸ್ವಾರ್ಥವನ್ನ ಬಿಟ್ಟು 4 ಜನಕ್ಕೆ ಉಪಕಾರ ಆಗಬೇಕು ಅಂತ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ. ಕಳೆದ 10 ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳಲ್ಲಿ ನಿರತರಾಗಿರುವಂತಹ ಶಾಂತಕುಮಾರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೂಲತಃ ತಿಪಟೂರಿನ ಕೊನೆಹಳ್ಳಿ ಗ್ರಾಮದವರಾದ ಇವರು ಸಮಾಜ ಸೇವಕರು ಹಾಗೂ ಜೆಡಿಎಸ್ ಮುಖಂಡರಾಗಿ ಗುರುತಿಸಿಕೊಂಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಮನೆ ಮನೆಗೆ ಆಹಾರ ಕಿಟ್ ವಿತರಣೆ ಮಾಡಿದ್ದಾರೆ. ಹೇಮಾವತಿ ನೀರಿಗಾಗಿ ತುಮಕೂರು ಜನರ ಪರ ಹೋರಾಟ, ತಿಪಟೂರು ಜಿಲ್ಲಾ ಕೇಂದ್ರಕ್ಕಾಗಿ ನಿರಂತರ ಪ್ರತಿಭಟನೆ, ನೀರಿಲ್ಲದೆ ತತ್ತರಿಸಿದ ಜನರಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಸೇರಿ ಹೀಗೆ ಒಬ್ಬ ಶಾಸಕರು ಮಾಡಬೇಕಾದ ಹಲವು ಕೆಲಸಗಳನ್ನ ಮಾಡಿದ್ದಾರೆ. ಮುಂದೊಂದು ದಿನ ಶಾಂತಣ್ಣ ಶಾಸಕ ಆಗಬೇಕು ಅನ್ನೋದು ಊರಿನ ಜನರ ಹಾಗೂ ಅಭಿಮಾನಿಗಳ ಮಹದಾಸಿಯಾಗಿದೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಮೊದಲನೇದಾಗಿ ನಿಮ್ಮ ಜಿ ವಾಹಿನಿಗೆ ಧನ್ಯವಾದಗಳು. ಈ ಥರ ಒಂದು ಕಾರ್ಯಕ್ರಮ ಎಲ್ಲಿ ಎಲೆಮರೆಕಾಯಿ ಥರ ನಿರಂತರವಾಗಿ ಸಮಾಜ ಕಳಕಳಿ ಇರೋವಂಥವ್ರನ್ನ ನೀವು ಇವತ್ತು ಗುರುತಿಸಿ ಅವ್ರನ್ನ ಆಯ್ಕೆ ಮಾಡಿ ಸನ್ಮಾನ ಮಾಡ್ತಾ ಇರೋದು ತುಂಬ ಶ್ಲಾಘನೀಯ. ಸೊ ವೆರಿ ಪ್ರೌಡ್ ಆಫ್ ಜಿ ವಾಹಿನಿ. ಇದೊಂದು ಇನ್ಸ್ಪಿರೇಷನ್. ನೀವು ಮಾಡ್ತಾ ಇರೋ ಕಾರ್ಯಕ್ರಮ ಇಟ್ಸ್ ಇನ್ಸ್ಪಿರೇಷನ್ ಫಾರ್ ಅದರ್ಸ್ ಟು ಡೂ ಥಿಂಗ್ಸ್. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಿ ಇನ್ನೂ ಗುರುತಿಸಿ ಅವ್ರಿಗೂ ಒಂದು ಇನ್ಸ್ಪಿರೇಷನ್ ಆಗಿ ನಾವು ಏನೆಲ್ಲ ಸೋಷಿಯಲ್ ಇವತ್ತು ನಮ್ಮ ಸಾಮಾಜಿಕ ಕಳಕಳಿ ಏನಿದೆ ಆ ಸಾಮಾಜಿಕ ಕಳಕಳಿ ಎಲ್ರಿಗೂ ಬರೋಂಥದ್ದಾಗಲಿ. ಕಳೆದ 10 ವರ್ಷಗಳಿಂದ ನಿರಂತರವಾಗಿ ನೀವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಏನು ಪ್ರೇರಣೆ ಆಯ್ತು ನಿಮಗೆ? ಏನು ಸ್ಫೂರ್ತಿ ಆಯಿತು ಈ ಸಮಾಜ ಸೇವೆ ಮಾಡಬೇಕು ಅನ್ನುವಂಥದ್ರಲ್ಲಿ? ಬೇಸಿಕಲಿ ನಾನು ವಿಲೇಜ್ ಬ್ಯಾಕ್ಗ್ರೌಂಡಿಂದ ಬಂದವನು. ಸೊ ತಿಪ್ಟೂರ್ ಹತ್ರ ಒಂದು ಕೊನೆಹಳ್ಳಿ ಗ್ರಾಮ. ಇಟ್ಸ್ ವೆರಿ ಪೂರ್ ವಿಲೇಜ್. ಸೊ ರಿಮೋಟ್ ವಿಲೇಜ್. ಸೊ ಹಾಗಾಗಿ ನಾವು ಕಷ್ಟದಿಂದಲೇ ಬಂದಿದ್ದು. ಬಡತನ ಅನ್ನೋದೇನು, ಜನಗಳು ಅಸಹಾಯಕರು ಹೆಂಗಿರ್ತಾರೆ, ಅಸಹಾಯಕತೆ ಅವ್ರು ಹೆಂಗೆ, ಆ ಒಂದು ಕಷ್ಟದಲ್ಲಿ ಬಂದಾಗ ಸೊ ನಾನು ಜನಗಳ ಏನೊಂದು ಕಷ್ಟದಲ್ಲಿ ಭಾಗಿಯಾಗಬೇಕು, ಅವರ ಭಾವನೆಗಳಿಗೆ ಧ್ವನಿಯಾಗಿ. ಸೊ ಹಲವಾರು ರೈತರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಯುವಕರಿರ್ಬೋದು, ನಮ್ಮ ಮಹಿಳೆಯರಿರ್ಬೋದು, ಅವರ ಧ್ವನಿಯಾಗಿ ಏನೆಲ್ಲ ಸಮಾಜದಲ್ಲಿ ಕಷ್ಟಗಳು ನೋಡಿದರೆ ಸೊ ನಾನು ಅವ್ರ ಜೊತೆ ಇರಬೇಕು, ಅವ್ರ ಜೊತೆಯಲ್ಲಿ ತೊಡಗಿಸ್ಕೋಬೇಕು. ನಾನೇನು ಇವತ್ತು ಮೊದಲಿಂದಲೂ ನನ್ನ ಕಳಕಳಿನೇ ಅದೇ ಇತ್ತು. ವಿದ್ಯಾರ್ಥಿ ಜೀವನದಿಂದಲೂ ಸಮಾಜಕ್ಕಾಗಿ ಜನರ ಜೊತೆ ತೊಡಗಿಸ್ಕೋಬೇಕು ಅನ್ನೋದೇ ಒಂದು ಕಳಕಳಿ. ಹಾಗಾಗಿ ನಾನು ಒಂದು ಈ ಹಂತದಲ್ಲಿ ನಿರಂತರವಾಗಿ ಜನಗಳ ಜೊತೆ ಇರಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಹಲವಾರು ಸಮಾಜಮುಖಿ ಕೆಲಸಗಳನ್ನ ನಿರಂತರವಾಗಿ ಒಂದು 10-12 ವರ್ಷದಿಂದ ನಮ್ಮ ತಾಲೂಕಲ್ಲಿ, ಅದರಲ್ಲೂ ಹೆಚ್ಚಿನ ರೀತಿಯ ಹಳ್ಳಿಯ ಜನಗಳಿರ್ಬೋದು, ನಮ್ಮ ನೊಂದವಂಥವರಿಗೆ ಧ್ವನಿಯಾಗಿ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಬಾಲ್ಯ ಬದುಕು ಹೇಗಿತ್ತು? ಅಂದರೆ ಸುಭಿಕ್ಷವಾದ ಜೀವನವನ್ನು ನಡೆಸಿದ್ರೆ ಅಥವಾ ಕಷ್ಟದ ಜೊತೆಗೆ ಬದುಕನ್ನು ಕಟ್ಕೊಂಡಿದ್ದ ನೀವು? ಹೇಗಿತ್ತು ಜೀವನ? ನಮ್ಮದು ಹಳ್ಳಿನೇ, ನಂದು ಬಡ ಹಳ್ಳಿ. ಸೊ ಅಲ್ಲಿ ಯಾರು ಶ್ರೀಮಂತರಿರಲಿಲ್ಲ. ಹಾಗಾಗಿ ನಮ್ಮದು ವೆರಿ ಪೂರ್ ಫ್ಯಾಮಿಲಿ. ನಮ್ಮ ತಂದೆ ಅಗ್ರಿಕಲ್ಚರಿಸ್ಟು. ನಮಗೂ ಅಂತ ಏನು ಸಾಕಷ್ಟು ಜಮೀನಿಲ್ಲ. ಸೊ ಈಸ್ ವೆರಿ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತೀವಲ್ಲ, ಅಂಥ ಬಡ ಕುಟುಂಬದಲ್ಲಿ ಒಂದು ಕೇವಲ 4-5 ಎಕರೆನಲ್ಲಿ ಜಮೀನು ಇಟ್ಕೊಂಡು ಬಂದಂಥವ್ರು. ನಮ್ಮ ತಂದೆ ಪಾಪ ತುಂಬ ಕಷ್ಟಪಟ್ಟು ನಮ್ಮನ್ನು ಎಜುಕೇಷನ್ ಕೊಡಿಸೋದೇ ರೈತರಿಗೂ ಗೊತ್ತಿರುತ್ತಲ್ಲ. ಅಂಥ ಒಂದು ಡ್ರೈ ಲ್ಯಾಂಡು, ತಿಪ್ಟೂರ್ ಇಸ್ ನಾಟ್ ಕಮರ್ಷಿಯಲ್ ಏರಿಯಾ. ಹಾಗಾಗಿ ನೀರಾವರಿ ಬೆಲ್ಟೂ ಇಲ್ಲ. ನಾವು ಮಳೆನೇ ನಂಬ್ಕೊಂಡು ಜೀವನ ಮಾಡಬೇಕಾಗಿರೋದು. ಮಳೆ ಬಂದರೆ ಮಳೆ ಬರಲಿಲ್ಲ ಅಂದರೆ ಅವತ್ತಿನ ಆ ವರ್ಷದ ಜೀವನನೇ ಇಲ್ಲ. ಆ ಅಂಥ ಸಂದರ್ಭದಲ್ಲಿ ಪಾಪ ನಮ್ಮ ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ನನ್ನ ಮಗನ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದು ಒಂದು ಹಂಬಲ. ನಮ್ಮ ತಂದೆಗೆ ಯಾವಾಗ್ಲೂ ನನಗೆ ಒಬ್ಬ IAS ಆಫೀಸರ್ ಆಗಬೇಕು, ಸಮಾಜಕ್ಕೆ ತೊಡಗಿಸ್ಕೋಬೇಕು ಅನ್ನೋದು ಅವ್ರದ್ದು ಯಾವತ್ತೂ ಮನಸ್ಸಲ್ಲಿ ನನಗೆ ಯಾವಾಗಲೂ ಅದು ಅವ್ರದ್ದೇ ಪ್ರೇರೇಪಣೆ, ಯಾವಾಗಲೂ ನನಗೆ ಪ್ರೋತ್ಸಾಹಿಸರು. ಸೊ ನಾವು ಎಷ್ಟೇ ಕಷ್ಟಪಟ್ಟರು ನೀನು ಒಂದು ಸಮಾಜದಲ್ಲಿ ಜನಗಳ ಜೊತೆಯಾಗಿ ಜನಗಳಿಗೆ ಅವ್ರ ಕಷ್ಟ ಅಂದಾಗಿದ್ದಾಗ ಅವ್ರ ಜೊತೆಗೆ ಅವ್ರಿಗೆ ಸೇವೆ ಮಾಡೋ ಅಂಥ ಒಂದು ಕೆಲಸಕ್ಕೆ ಹೋಗಬೇಕು ಅನ್ನೋ ಹಂಬಲ ಅವ್ರಿಗೆ ಇತ್ತು. ಸೊ ಹಾಗಾಗಿ ಆ ನಿಟ್ಟಲ್ಲಿ ಪಾಪ ಅವರು ನಿರಂತರವಾಗಿ ನಾನು ಟ್ರೈ ಮಾಡಿದೆ. ಕೆಲವಾರು 2 ವರ್ಷ ಟ್ರೈ ಮಾಡಿದೆ. ನಮ್ಮ ತಂದೆ ಆಸೆ ಅಂತ IAS ಆಗಬೇಕು ಅನ್ನೋದು. ಪಾಪ ನಿರಂತರವಾಗಿ ಅವ್ರ ಶ್ರಮ
ಬಡತನದಲ್ಲೂ ನನಗೆ ಇಂಜಿನಿಯರಿಂಗ್ ಮಾಡಿಸಿದ್ರು. ಸೊ ಇಂಜಿನಿಯರಿಂಗ್ ಆದಮೇಲೆ ಪಾಪ ನನಗೂ IAS ಮಾಡಿಸ್ಬೇಕು ಅನ್ನೋದು ಅನುಭವಕ್ಕೆ ನನಗೂ ಕಳಿಸಿದ್ರು ವಿದ್ಯಾಭ್ಯಾಸಕ್ಕೆ. ಬಡತನದಲ್ಲಿ ತುಂಬ ವರ್ಷ ನನ್ನ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಈ ಫೇಲ್ ಆದಾಗ ನಾನು ಈ HP ಎಲ್ವೆಟ್ ಪ್ಯಾಕರ್ಡ್ ಅಂತ ನಾನು ಇಂಜಿನಿಯರಿಂಗ್ ಮಾಡಿದ್ರಿಂದ ಆ ಎಲ್ವೆಟ್ ಪ್ಯಾಕರ್ಡ್ ಕಂಪ್ನಿಯಲ್ಲಿ ತುಂಬ ವರ್ಷ ಕೆಲಸ ಮಾಡಿದೆ ನಾನು. ಸೊ ನಂತರದಲ್ಲಿ ನಾನು ಈ ಬಿಸ್ನೆಸ್ ಇರ್ಬೋದು, ಬೇರೆ ಬೆಂಗಳೂರಲ್ಲಿ ಸೆಟ್ಲ್ ಆಗಿ ಉಳಿದಂಥ ಕೆಲಸಗಳಿಗೆ ಏನು ಹೇಳ್ತಾ ಇದ್ದು ಸಮಾಜ ಸೇವೆ ಇದರಲ್ಲೆಲ್ಲ ತೊಡಸ್ಕೊಂಡಿದ್ದು. ನಿಮ್ದು ರೈತಾಪಿ ಕುಟುಂಬನ ಅಂದ್ರೆ ತಂದೆ ರೈತರ? ಎಸ್ ನಮ್ಮ ತಂದೆ ರೈತರು, ಪ್ಯೂರ್ಲಿ ರೈತರು, ಅಗ್ರಿಕಲ್ಚರಿಸ್ಟ್. ನಾವು ತೆಂಗಿನ ಮರ ನಮ್ಮದು, ತಿಪ್ಟೂರು ಅಂದರೆ ಕಲ್ಪತರು ನಾಡು, ಅದು ಫೇಮಸ್ಸು. ನಮ್ಮ ತಂದೆನೂ ನಮ್ಮದು ತೆಂಗಿನ ಗಿಡ. ಸೊ ಹಾಗಾಗಿ ಆ ಸುತ್ತಮುತ್ತಲಿನ ಎಲ್ಲ ಜನಗಳದ್ದು ಎಲ್ಲರೂ ರೈತರು, ಜೀವನಾಡಿನೇ ತೆಂಗು. ಹೌದು. ಹಾಗಾಗಿ ನಾನು ನಮ್ಮ ತಂದೆನೂ ಅಗ್ರಿಕಲ್ಚರಿಸ್ಟ್. ಓಕೆ. ಈಗ ಸಮಾಜ ಸೇವೆ ಅಂದಾಗ ನಿಮ್ಮ ಈ ಕಷ್ಟದ ಜೀವನ ಜೊತೆಗೆ 4 ಜನರ ಕಷ್ಟ ಕೂಡ ಕಾಣ್ತಾ ಇರತ್ತೆ. ಅದಕ್ಕೊಂದು ಸಹಕಾರ ನೀಡಬೇಕು ಅಂತ ನೀವು ನಿರ್ಧಾರ ಮಾಡ್ತೀರಿ. ಅದು ಯಾವಾಗ, ಯಾವ ಪರಿಸ್ಥಿತಿಯನ್ನು ನೋಡಿ, ಯಾವಾಗಿಂದ ತೊಡಗಿಸ್ಕೊಂಡ್ರಿ? ಯಾವುದಾದ್ರೂ ಘಟನೆಗಳನ್ನು ನೆನಪು ಮಾಡ್ಕೊಳ್ಬೋದಾ? ನಾನು ಈಗೆಲ್ಲ ಮೊದಲಿಂದಲೂ ತೊಡಗಿಸ್ಕೊತಾ ಇದ್ದೆ. ನಾನು ಹೆಚ್ಚಿನ ರೀತಿಯಲ್ಲೇ ನಾನು ವಿದ್ಯಾರ್ಥಿ ಜೀವನದಿಂದಲೂ ನಾನು ಹೇಳ್ದಂಗೆ ಯಾವಾಗಲೂ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊತಾ ಇದ್ದೆ. ಬಟ್ ಯಾವಾಗ ನಮ್ಮ ತಾಲೂಕಲ್ಲಿ ನಾನು ಈ ಬಿಸ್ನೆಸ್ ಎಲ್ಲ ಮಾಡಿದ್ಮೇಲೆ, ನಾನು ಬೆಂಗಳೂರಲ್ಲಿದ್ದಾಗ ನಮ್ಮ ತಾಲೂಕಲ್ಲಿ ಮೊದಲನೇದಾಗಿ ಬಹುಶಃ ಒಂದು 10 ವರ್ಷದ ಹಿಂದ್ಗಡೆ ನಿರಂತರವಾಗಿ ಮಳೆ ಇರಲಿಲ್ಲ. ಬಹುಶಃ ಒಂದು 2-3 ವರ್ಷ ನಿರಂತರವಾಗಿ ಮಳೆ ಇಲ್ದಲೆ ತುಂಬ ಬರ್ಡ್ ಆಗಿದ್ರು. ಜನಗಳಿಗೆ ಕುಡಿಯೋದಕ್ಕೂ ನೀರಿರಲಿಲ್ಲ, ಬರಗಾಲ ಇತ್ತು. ಸೊ ಅಂಥ ಸಂದರ್ಭದಲ್ಲಿ ಬಹುಶಃ ನಾನು ಅವ್ರ ಜೊತೆ ನಿಲ್ಲಬೇಕು ಅಂತ ಅವತ್ತು ಬಹುಶಃ ಒಂದು 50 ಟ್ಯಾಂಕರು ದಿನವಿಡೀ ನಮ್ಮ ತಾಲೂಕಲ್ಲಿ ಒಂದು 50 ಟ್ಯಾಂಕರ್ 1 ವರ್ಷ ನಿರಂತರವಾಗಿ ಮಳೆ ಬರೋ ತನಕ. ಬಹುಶಃ ನಾನು ಶುರು ಮಾಡಿದ್ದು ಫೆಬ್ರವರಿ ಅನಿಸುತ್ತೆ, 2016, ಈಗಲೂ ಜ್ಞಾಪಕ ಇದೆ. ಅದಕ್ಕಿಂತ ಮುಂಚೆನೂ ಹಲವಾರು ಕಾರ್ಯಕ್ರಮಗಳು ಜನಗಳಲ್ಲಿ, ಯಾವುದೇ ಕಾರ್ಯಕ್ರಮ ಇದ್ರೂ, ಯಾವುದೇ ಹಳ್ಳಿನಲ್ಲಿದ್ರೂ, ಯಾವುದೇ ಊರಲ್ಲಿ ಏನೇ ಸೇವೆ ಇದ್ರೂ ಅವ್ರ ಜೊತೆಯಲ್ಲಿ ಸಹಕಾರಿಯಾಗಿ ನಿಲ್ತಾ ಇದ್ದೆ. ಬಟ್ ಅವತ್ತು ಅಂಥ ಒಂದು ಕಾರ್ಯಕ್ಕೆ ನಾನು ಜನಗಳು ಯಾವಾಗ ಕಷ್ಟ ಅಂತ ಇರ್ತಾರೆ, ಯಾವಾಗ ನೊಂದಿರ್ತಾರೆ, ಅವರ ಕೈಗೆ ಜೋಡಿಸ್ಬೇಕು. ಅವ್ರಿಗೆ ಕೈ ಜೊತೆಯಲ್ಲಿ ನಾನು ಒಬ್ಬ ನಿಮ್ಮ ಕಷ್ಟಕ್ಕೆ ನಾನು ಆಗ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತ ಒಂದು ಸಂದರ್ಭ ಅವರಿಗೆ ಆತ್ಮವಿಶ್ವಾಸ ಕೊಡೋ ದೃಷ್ಟಿನಲ್ಲಿ ಅವತ್ತು ನಿರಂತರವಾಗಿ 50 ಟ್ಯಾಂಕರ್ ನಮ್ಮ ಜನಗಳು ಇವತ್ತೂ ಪಾಪ ಅವರೆಲ್ಲರೂ ಅವತ್ತು ಶಾಂತಕುಮಾರ್ ಬಂದು ಟ್ಯಾಂಕರ್ ವ್ಯವಸ್ಥೆ ಮಾಡಲಿಲ್ಲ ಅಂದಿದ್ರೆ ಬಹುಶಃ ತಿಪ್ಟೂರಿನ ಜನ ಏನು ಮಾಡಬೇಕಾಗಿತ್ತು, ತಾಲೂಕಿನ ಜನ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬಹುಶಃ ಅವತ್ತು ನಿರಂತರವಾಗಿದ್ದೆ ಜನಗಳ ಜೊತೆಯಲ್ಲಿ. ಯಾವುದೇ ಬಹಳ ಸುಲಭವಾಗಿ ಟ್ಯಾಂಕರ್ ವ್ಯವಸ್ಥೆ ಅಂತ ಹೇಳ್ತಿದ್ರಿ. ಅಂಥ ಸಂದರ್ಭದಲ್ಲಿ ಟ್ಯಾಂಕರ್ ವ್ಯವಸ್ಥೆ ಮಾಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ, ಬಹಳಷ್ಟು ಸವಾಲಿರುತ್ತೆ. ಅದನ್ನು ನೆನಪಿಸ್ಕೊಳ್ಬೋದಾ? ಹೌದೌದು. ಏಕೆಂದರೆ ನೀವೆಲ್ಲ ಗೊತ್ತಿರುತ್ತೆ, ನಾವೆಲ್ಲ ನಮ್ಮ ಸ್ವಂತ ಕೆಲಸಗಳನ್ನು ಬಿಟ್ಟು ನಿರಂತರವಾಗಿ 24/7 ಜನ ಎಲ್ಲ ಕಡೆಯಿಂದಲೂ ಫೋನ್ ಮಾಡ್ತಾರೆ, ನನಗೆ ಫೋನ್ ಮಾಡ್ತಾರೆ. ನಾವೆಲ್ಲ ಪೇಷನ್ಸ್ ಇರಬೇಕು. ಸಹಾಯ ಮಾಡಿದ ಇಟ್ಕಿನ ಎಲ್ಲರೂ ಸಹಾಯ ಅಂದ ಇಟ್ಕಿನ ಸಹಾಯ ಮಾಡೋದಕ್ಕಾಗಲ್ಲ, ಏನೋ ಕೊಟ್ಟು ಮಿಸ್. ಬಟ್ ಜೊತೆಲಿ ನಿಂತ್ಕೋಬೇಕು. ನಿರಂತರವಾಗಿ 24/7 ನಿರಂತರವಾಗಿ ಫೋನ್ ಬರ್ತವೆ. ಆ ಪೇಷನ್ಸ್ ಇರ್ಬೇಕು ನಮಗೆ. ಪಾಪ ಜನಗಳು ನಾವು ಹೇಳ್ಬೋದು ಏನು ಇಷ್ಟೊಂದು ಫೋನ್ ಬರ್ತವೆ ಅಂತ, ಬಟ್ ಅವರು ಅಸಹಾಯತೆ ಇದೆಯಲ್ಲ, ಅಸಹಾಯಕತೆ, ಅವ್ರಿಗೆ ಪಾಪ ನೊಂದಿರ್ತಾರೆ. ಸೊ ಅವರಿಗೆ ಅಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಕಷ್ಟ. ಯಾಕೆಂದರೆ ಅವ್ನ ಕಷ್ಟದಲ್ಲಿ ಅವ್ನಿಗೆ ಎಕ್ಸೈಟಿಂಗ್ ಇರ್ತಾನೆ, ನನಗೆ ನೀರು ಬರುತ್ತೋ ಇಲ್ವೋ, ನೀರು ಕುಡಿಯೋದಕ್ಕೆ ಹೆಂಗಾಗುತ್ತೋ, ನೀರೇ ಕುಡಿಯೋದಕ್ಕೆ ಇರಲಿಲ್ವಲ್ಲ. ಯಾಕೆಂದರೆ ಇದ್ದಂಥ ಶಾಸಕರು ಅದ್ರ ಬಗ್ಗೆ ಕೈ ಚೆಲ್ಲಿದ್ರು. ಸೊ ಅವರು ಯಾವುದೇ ರೀತಿಯಲ್ಲಿ ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಅಥವಾ ಅವರ ಒಂದು MLA ಫಂಡಿಂದ ಇರ್ಬೋದು, ಯಾವ ವ್ಯವಸ್ಥೆ ಮಾಡೋದಕ್ಕೆ ಕೈ ಚೆಲ್ಲಿ ಕೂತ್ಕೊಂಡ್ರು. ಸೊ ಜನಗಳು ಪಾಪ ಮೇವುಗಳು ಅವತ್ತು ದನಗಳಿಗೆ, ಆ ಗೋವುಗಳಿಗೆ ನಾವೆಲ್ಲ ಏನು ಗೋಮಾತೆ ಅಂತ ಇವತ್ತು ಪೂಜೆ ಮಾಡ್ತೀವಿ, ಆ ಗೋವುಗಳಿಗೆ ರಕ್ಷಣೆಯಾಗಿ ಅವತ್ತು ಹುಲ್ಲು ಪಾಪ ಕೊಡೋದಕ್ಕೆ ನಮ್ಮ ಶಾಸಕರು ಮುಂದೆ ಬರಲಿಲ್ಲ. ನಾನು ಗೋಶಾಲೆ ಮಾಡಿದ್ದೆ. ಬಹುಶಃ ಅವತ್ತು ಒಂದು 2-3 ನಿರಂತರವಾಗಿ ಒಂದು 2,000 ರಾಸುಗಳನ್ನ ನಾನೇ ಅವ್ರಿಗೆ ನಿರಂತರವಾಗಿ ಹುಲ್ಲು ಕೊಟ್ಟು, ಅವಕ್ಕೆ ನೀರು ಕೊಟ್ಕೊಂಡು, ಅವಕ್ಕೆ ಸಪ್ರೇಟ್ ಒಂದು ಶೆಡ್ ಥರ ಮಾಡಿ ನಿರಂತರವಾಗಿ ಬರಗಾಲ ಮುಗಿಯೋ ತನಕನೂ ಅವ್ರ ಜೊತೆಯಲ್ಲಿ ಯಾರ್ಯಾರು ಅಸಹಾಯಕರಾಗಿದ್ರು ಅವ್ರ ಜೊತೆಯಲ್ಲಿ ಒಂದು ಗೋಶಾಲೆ ಮಾಡೋ ಮುಖಾಂತರ, 2-3 ಗೋಶಾಲೆ ಮಾಡೋ ಮುಖಾಂತರ ಅವತ್ತು ಅವ್ರ ಜೊತೆಯಲ್ಲಿ ನಿಂತಿದ್ದೆ. ಪಾಪ ಇವತ್ತು ಜನ ಯಾವಾಗಲೂ ನೆನೆಸ್ತಾರೆ. ಶಾಂತಕುಮಾರ್ ಅಂತಂದರೆ ಅವ್ರು ಒಂದೇ ಭಾವನೆ, ಅವ್ರದ್ದು ಯಾವಾಗಲೂ ನೆನೆಸೋದು ನನಗೆ ನೀರು ಕೊಟ್ಟ ದಣಿ ಅಂತ ಇವಾಗಲೂ ನೆನೆಸ್ತಾರೆ. ಬಹುಶಃ ನಮಗೆ ಅಂಥ ಒಂದು, ಏಕೆಂದರೆ ನಾವೆಲ್ಲ ರಾಜಕಾರಣಿಗಳು ಆಗಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ಬಟ್ ರಾಜಕಾರಣಿ ಏನಕ್ಕೆ ಆಗ್ತೀನಿ ಅನ್ನೋದು ಫಸ್ಟ್ ಅವರು ಒಂದು ದೃಢ ನಿರ್ಧಾರ ತಗೋಬೇಕು. ರಾಜಕಾರಣ ಸ್ವಇಚ್ಛೆಗಾಗಿ ರಾಜಕಾರಣ ಎಲ್ಲರೂ ಮಾಡೋಕ್ಕೆ ಹೋಗ್ಬಾರ್ದು. ರಾಜಕಾರಣ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಅವನಿಗೆ ಕಾನ್ಷಿಯಸ್ ಮೈಂಡ್ ಇರಬೇಕು. ಅಟ್ಲೀಸ್ಟ್ ಬೀಯಿಂಗ್ ಎ ಪೊಲಿಟಿಷಿಯನ್, ಅಟ್ಲೀಸ್ಟ್ ಯು ಮಸ್ಟ್
ಡೂ ಸಮಥಿಂಗ್ ಫಾರ್ ದಿ ಸೊಸೈಟಿ, ಅಟ್ಲೀಸ್ಟ್ ಒಂದು 30% ಈ ಶುಡ್ ಕೆಪ್ಟ್ ರಿಸರ್ವ್ ಫಾರ್ ದಿ ಸೊಸೈಟಿ. ಕರೆಕ್ಟ್. ಅವ್ನ ಸೊಸೈಟಿಗಾಗಿ ಏನಾರು ಮಾಡ್ತೀನಿ, ನಾನು ಆ ಸಮಾಜಕ್ಕಾಗಿ ಏನಾರು ಮಾಡ್ತೀನಿ, ಎಲ್ಲ ನಾನೇ ದುಡ್ದು ನಾನೇ ತಿಂದು ನಾನೇ ಮಾಡಬೇಕು ಅಂತಂದ್ರೆ ಜನ ನಿನಗೆ ಇಷ್ಟೆಲ್ಲ ಓಟ್ ಕೊಟ್ಟು ಇಷ್ಟೆಲ್ಲ ನಿನಗೆ ಆತ್ಮವಿಶ್ವಾಸದಿಂದ ನನಗೇನೋ ಮಾಡ್ತಾನೆ ಸಮಾಜಕ್ಕೆ, ನಮ್ಮ ತಾಲೂಕಿಗೆ. ಇವತ್ತು MLA ಮಾಡ್ತಾರೆ ಅಂದ್ರೆ ನಮ್ಮ ತಾಲೂಕಿಗೆ ಏನೋ ಒಂದು ಕಷ್ಟ ಸಂದರ್ಭದಲ್ಲಿ ಕೈ ಹಿಡಿತಾರೆ, ನಮ್ಮ ಜನಗಳಿಗೆ ಯಾವಾಗಲೂ ಇರ್ತಾರೆ, ರಕ್ಷಣೆಯಾಗಿ ನಿಂತಿರ್ತಾರೆ. ಯಾವುದೇ ಸಂದರ್ಭದಲ್ಲೂ ನಮ್ಮ ತಾಲೂಕನ್ನು ಬಿಟ್ಕೊಡಲ್ಲ, ನಮ್ಮ ಜನಗಳನ್ನ ಬಿಟ್ಕೊಡಲ್ಲ. ನಮಗೆ ಅವರು ಕಷ್ಟದಲ್ಲಿ ಕೈ ಜೋಡಿಸಿ ನಿಂತ್ಕೊಂತಾರೆ ಅಂತ ಒಂದು ಆತ್ಮವಿಶ್ವಾಸದಿಂದ ಜನ ಓಟ್ ಕೊಟ್ಟಿರ್ತಾರೆ. ಬಹುಶಃ ನಾವು ರಾಜಕಾರಣಿಗಳು ಆದರೆ ಯಾರೇ ಆಗಲಿ, ನಾನಿರ್ಬೋದು, ಬೇರೆ ಯಾರೇ ರಾಜಕಾರಣ ಇರ್ಬೋದು, ಸಾಮಾಜಿಕ ಕಳಕಳಿ ಇದ್ದರೆ ರಾಜಕಾರಣದಲ್ಲಿ ಬರೋದು ಒಳ್ಳೆಯದು. ಯಾಕಂದರೆ ನಾನು ದುಡಿದು ಬರೀ ಶ್ರೀಮಂತಾಗಿ ಎಲ್ಲ ಕೊಳ್ಳೆ ಹೊಡಿತೀನಿ ಅಂತಂದ್ರೆ ರಾಜಕಾರಣಕ್ಕೆ ಬರಬಾರ್ದು. ಪಾಪ ಜನ ಎಷ್ಟೋ ಆಶೋತ್ತರಗಳನ್ನ ಇಟ್ಕೊಂಡಿರ್ತಾರೆ ನಿಮ್ಮ ಬಗ್ಗೆ. ನೀವೇ ಎಲ್ಲ ನೀವು ಮನೇಲಿ ತಿಂದ್ಬಿಟ್ರೆ ಜನಗಳಿಗೆ ಕೈ ಸಿಗದಲ್ಲೇ ನೀವೇ ಎಲ್ಲೋ ಓಡಾಡ್ಕೊಂಡು ಎಲ್ಲೋ ಇದ್ದು ಓಟಾಗಿ ಗೆಲ್ಲಿಸಿದ್ರೆ ಏನಾಗಬೇಕು? ಸೊ ಅಂಥ ಒಂದು ಪರಿಸ್ಥಿತಿಗಳು ಈಗಿನ ರಾಜಕಾರಣದಲ್ಲಿ ಉದ್ಭವ ಆಗಿದ್ದಾವೆ. ಸೊ ಹಾಗಾಗಿ ಜನ ಬೇಸತ್ತಿದ್ದಾರೆ. ಓಟ್ ಕೊಟ್ಟು ಏನೋ ಅನಿವಾರ್ಯ ಸಂದರ್ಭಗಳಲ್ಲಿ ಇವತ್ತು ರಾಜಕಾರಣ ಹೆಂಗಾಗಿದೆ ಅಂತಂದರೆ ದುಡ್ಡಿನ ರಾಜಕಾರಣ. ಸೊ ಏನೋ ಅನಿವಾರ್ಯ ಸಂದರ್ಭದಲ್ಲಿ ಓಟ್ ಕೊಟ್ಬಿಡ್ತಾರೆ, ಬಟ್ ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ, ಇಂಥವ್ರು ನಾವು ಗೆಲ್ಲಿಸ್ವಾ, ಇಂಥ ನಮ್ಗೆ ಇಷ್ಟು ಸಮಾಜ ನಮ್ಮ ಜೊತೆಯಲ್ಲೇ ನಿಂತ್ಕೊಳ್ಳಲ್ಲ, ನಾವು ಯಾರು ಕ್ಯಾರೇನಲ್ಲ, ಸ್ವಪಕ್ಷೀಯ ಕಾರ್ಯಕರ್ತರು ಇವತ್ತು ಬೇಜಾರಾಗಿರ್ತಾರೆ. ಅಂಥ ಒಂದು ಘಟನೆಗಳು ಉದ್ಭವ ಆಗ್ತವೆ. ಸೊ ಹಾಗಾಗಿ ನಾವು ಅಂಥ ಒಂದು ಜನ ಇವತ್ತು ಅದು ಅಂತಲೇ ಅಲ್ಲ, ನನ್ನ ಸಮಾಜ ಸೇವೆ ಇವತ್ತು ಬರಗಾಲದಲ್ಲಿ ನೀರಿರ್ಬೋದು. ಪಾಪ ನಮ್ಮ ವಿದ್ಯಾರ್ಥಿ ಜೀವನ ಹೆಂಗಿರುತ್ತೆ ಅಂದರೆ ನಮ್ಮ ತಾಲೂಕಲ್ಲೇ ಇರ್ಬೋದು, ಬೇರೆ ಎಲ್ಲ ಕಡೆ ಇರ್ಬೋದು. ಪಾಪ ಇವತ್ತು ಎಲ್ಲ ಓದಿರ್ತಾರೆ. ಅವ್ರ ತಂದೆ ತಾಯಿಗಳಿಗೆ ಇವತ್ತು ನಿರಂತರವಾಗಿ ಮಕ್ಕಳನ್ನ ದುಡ್ದು ಅವ್ರ ಕಾಲ್ ಮೇಲೆ ನಿಂತ್ಕೊಂಡ್ರೆ ಅವರಿಗೆ ಅಷ್ಟರಿಂದ ಖುಷಿ ಬೇರೆ ಯಾವುದೂ ಇರಲ್ಲ. ಪಾಪ ಮಕ್ಕಳನ್ನ ಇಂಜಿನಿಯರಿಂಗು MBBS ಎಲ್ಲ ಮಾಡಿಸ್ತಾರೆ, ಕೆಲಸನೇ ಸಿಗಲ್ಲ. ಸೊ ಅಂಥವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಬೇರೆ ಅಪಾರ್ಚುನಿಟೀಸ್ ಬೆಂಗಳೂರಲ್ಲಿ, ಹಳ್ಳಿ ಕಡೆ ವಿದ್ಯಾರ್ಥಿಗಳಿಗೆ ಬೆಂಗಳೂರಲ್ಲಿ ಏನೆಲ್ಲ ಕೆಲಸಗಳು ಸಿಗ್ತವೆ ಅಂತ ಗೊತ್ತಿರಲ್ಲ. ಸೊ ಆ ದೃಷ್ಟಿನಲ್ಲಿ ಪಾಪ ಅವ್ರಿಗೂ ಒಂದು ಅವೇರ್ನೆಸ್ ಮೂಡಬೇಕು ಅಂತ ಒಂದು ಉದ್ಯೋಗ ಮೇಳಗಳು ತುಂಬ ಮಾಡಿಸಿದ್ದೀನಿ. ಮತ್ತು ಅಂಥ ವಿದ್ಯಾರ್ಥಿಗಳು ಪಾಪ ಎಷ್ಟೋ ಜನ ಕೆಲಸ ಸಿಕ್ಕಿದೆ. ಅವರೆಲ್ಲ ಇವತ್ತು ನೆನೆಸ್ತಾರೆ, ಶಾಂತಕುಮಾರಿಂದ ಅವತ್ತು ನಾವು ಕೆಲಸ ತಗೊಂಡು ಒಂದು ಅಪಾರ್ಚುನಿಟಿ ಕೊಟ್ಟರು ಜನಗಳಿಗೆ, ಹೆಂಗೆ ನಾವು ಜಾಬನ್ನು ಹುಡುಕ್ಬೇಕು, ಎಲ್ಲೆಲ್ಲಿ ಕಂಪ್ನಿಗಳು ಯಾವ ಥರ, ಆ ಒಂದು ಅವೇರ್ನೆಸ್ ಸ್ಕಿಲ್ ಪ್ರೋಗ್ರಾಮ್ಗಳಿರ್ಬೋದು. ಸೊ ಅಂಥ ಕೆಲಸಗಳು ನಿರಂತರವಾಗಿ ಎಲ್ಲಿ ಗುರುಸಿ ಪಾಪ ರೈತಗಳು ಕಷ್ಟದಲ್ಲಿದ್ದಾಗ ಅವರಿಗೆ ಕಷ್ಟಕ್ಕೆ ಸಹಾಯವಾಗಿರ್ಬೋದು. ಯಾವುದೇ ರೈತರು ನನ್ನ ಹತ್ರ ಬಂದ್ರೂ ಇವಾಗಲೂ ನಿರಂತರವಾಗಿ, ಬಹುಶಃ ಶಾಸಕರು ಮನೆಗೆ ಹೋಗ್ತಾರೆ ಗೊತ್ತಿಲ್ಲ, ಶಾಂತಕುಮಾರ್ ಬಂದರೆ ನಿರಂತರವಾಗಿ ಜನ ನಮ್ಮ ಮನೇಲಿ ತುಂಬ್ಕೊಂತಾರೆ. ಶಾಂತಕುಮಾರ್ ಹತ್ರ ಹೋದರೆ ನಾವು ಯಾವತ್ತೂ ಇಲ್ಲ ಅನ್ನಲ್ಲ, ನೀನು ಎಲ್ಲದನ್ನೂ ನಮಗೆ ನಾವು ಕೇಳಿದ್ದೆಲ್ಲ ಕೊಡೋದಕ್ಕಾಗಲ್ಲ. ಕೈಲಾದ ಮಟ್ಟಿಗೆ ಅವರು ನಮಗೆ ಸಮಾಧಾನವಾಗಿ, ಶಾಂತಕುಮಾರ್ ಸಮಾಧಾನವಾಗಿ ಮಾತಾಡಿ ನಮಗೆ ಕೈಲಾದ ಸೇವೆನೇ ಮಾಡಿ ಜನಗಳ ನೆಮ್ಮದಿಯಾಗಿ ಇರ್ಬೋದು. ಅಟ್ಲೀಸ್ಟ್ ನಮಗೇನೋ ಒಂದು ಆಶೋತ್ತರ ಈಡೇರಿಸ್ತಾರೆ ಅಂತ ಒಂದು ಭಾವನೆಯಲ್ಲಿ ನನ್ನ ಹತ್ರ ಬರ್ತಾರೆ. ಇವಾಗಲೂ ನಾವು ವಿದ್ಯಾರ್ಥಿಗಳು ಇರ್ಬೋದು, ನಿರಂತರವಾಗಿ ಉದ್ಯೋಗ ಮೇಳಗಳು ಮಾಡಿರ್ಬೋದು, ಅವರಿಗೆ ಗೆದ್ದು ಒಳ್ಳೆಯ ಪರ್ಸೆಂಟೇಜ್ ತಗೊಂಡಿರೋಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಗಳು ಇರ್ಬೋದು. ಸೊ ನಿರಂತರವಾಗಿ ನಮ್ಮ ಕೆಲಸಗಳು ಯಾವಾಗಲೂ ಇರ್ತವೆ. ಪಾಪ ನಾವು ಅಂಥ ಒಂದು ಸಂದರ್ಭದಲ್ಲಿ ನಾನು ಪಾಪ ಕೆರೆಗಳು ಎಲ್ಲ ನೀರಿರಲಿಲ್ಲ, ಎಲ್ಲ ಹೂಳೆತ್ಸೋ ಒಂದು ಕಾರ್ಯಕ್ರಮನೂ ಹಮ್ಮಿಕೊಂಡಿದ್ದೆ. ಸೊ ಯಾಕೆಂದರೆ ಫ್ಯೂಚರಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಇವಾಗೆಲ್ಲ ಹೂಳು ತುಂಬ್ಕೊಂಡಿರ್ತವೆ, ಕೆರೆ ಎಲ್ಲ ತೆಗಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ಎಲ್ಲ ಕೆರೆಗಳನ್ನು ಮೋಸ್ಟ್ಲಿ ನಾನು ಐಡೆಂಟಿಫೈ ಮಾಡಿ ಎಲ್ಲೆಲ್ಲಿ ಜಾಸ್ತಿ ಇರ್ತವೆ ಅಂತ ನನ್ನ ಸ್ವಂತ ದುಡ್ಡಲ್ಲಿ ಕೆರೆ ಹೂಳೆತ್ತ ಕಾರ್ಯಕ್ರಮ ಹಮ್ಮಿಕೊಂಡು, ಸೊ ಆ ಕೆರೆ ಉಳಿಸಿ ಮಳೆ ಬಂದಂಥ ಸಂದರ್ಭದಲ್ಲಿ ತುಂಬ್ಕೊಂಡಾಗ ಜನಗಳಿಗೆ ಹೇರಳವಾಗಿ ನೀರಿರಬೇಕು. ಯಾಕೆಂದರೆ ಇವಾಗ ಕೆರೆ ನೀರು ತುಂಬಿದ್ರೇ ಅವ್ರಿಗೆ ಬೋರ್ವೆಲ್ಗಳಿಗೆ ನೀರಾಗೋದು. ಯಾವಾಗ್ಲೂ ಕೆರೆ ನೀರು ತುಂಬಿಸ್ಕೊಳ್ಳೋದಕ್ಕೆ ಇರೋಕ್ಕಾಗಲ್ಲ. ಯಾವ ಕೆರೆ ತುಂಬಿರ್ತವೆ ಪಾಪ ಎಲ್ಲ ಸುತ್ತಮುತ್ತಲಿನ ಕನಿಷ್ಠ 10 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಬೋರ್ವೆಲ್ಗಳು ಹೈಡ್ರಾಲಿಕ್ ಜಾಸ್ತಿ ಇರೋದ್ರಿಂದ, ಪಾಯಿಂಟ್ ಜಾಸ್ತಿ ಇರೋದ್ರಿಂದ ಬೇಗ ಬೋರ್ ಕೊಡಿದ್ರೆ ನೀರು ಸಿಗುತ್ತೆ ಜನಗಳಿಗೆ ಉತ್ತಮವಾಗಿ. ಯಾಕೆಂದರೆ ನಮ್ದೆಲ್ಲ ಡ್ರೈ ಬೆಲ್ಟು, ಬೋರ್ವೆಲ್ಲಿಂದಲೇ ನಾವೆಲ್ಲ ಜೀವನ ಮಾಡಬೇಕಾಗಿರೋದು. ಕೆಲವಾರು ಭಾಗದಲ್ಲಿ ನೀರಾವರಿ ಇದೆ, ಬಟ್ ಆದ್ರೂ ಬೋರ್ವೆಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅವರಿಗೆ. ಸೊ ಆ ದೃಷ್ಟಿನಲ್ಲೂ ಕೆಲವರು ಉಳಿತ ಕಾರ್ಯಕ್ರಮ ಇರ್ಬೋದು. ಸ್ವಾಮೀಜಿಗಳು ಮಳೆ ಬರದಂಥ ಸಂದರ್ಭದಲ್ಲಿ ಸ್ವಾಮೀಜಿಗಳನ್ನ ಕರೆಸಿ ಪೂಜೆಗಳು ಮಾಡಿ ಜನಗಳಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಸೊ ಹಲವಾರು ಕಾರ್ಯಕ್ರಮಗಳು ನಿರಂತರವಾಗಿ ಜನಗಳಲ್ಲಿ. ಶಾಂತಕುಮಾರ್ ಸೋತ್ರನು ಇವತ್ತು ಜನಗಳು ಸೇವೆನೂ ಬಿಟ್ಟಿಲ್ಲ ಯಾವತ್ತು. ಹಾಗಾಗಿ ಜನ ಯಾವತ್ತೂ ನೆನೆಸ್ತಾರೆ ಶಾಂತಣ್ಣ ಅಂತರ ರಾಜಕಾರಣದಲ್ಲಿ ಇರಬೇಕು, ಅಂತರ ಸಮಾಜಕ್ಕೆ ಬಂದರೆ, ಸಮಾಜ ಮುಖ್ಯ ಆಗಿರೋ ರಾಜಕಾರಣಕ್ಕೆ ಬಂದರೆ ಜನಗಳಿಗೆ ನೆಮ್ಮದಿ ಆಗಿರುತ್ತೆ, ಸಮಾಜಕ್ಕೆ ದುಡಿತಾರೆ. ಜನರ ಕಷ್ಟದ ಬಗ್ಗೆ ಹೇಳ್ತಾ ಇದ್ರಿ. ನಮ್ಮ ಕಷ್ಟ ಅಂದರೆ ನೆನಪಾಗೋದು ಕೊರೋನಾ ಸಂದರ್ಭ. ಸಂಚಾರಿ ಕ್ಯಾಂಟೀನ್ ಅಂತ ಮಾಡ್ತೀರಿ, ಆಹಾರ ಕಿಟ್ಗಳ ವಿತರಣೆಯನ್ನು ಮಾಡ್ತೀರಿ, ಇದನ್ನ ನೆನಪಿಸ್ಕೊಳ್ಬೋದಾ? ಹೌದೌದು. ಯಾಕೆಂದರೆ ನಾನು ಯಾವತ್ತು ಪೀಪಲ್ ವೆನ್ ಎವರ್ ಡೆಸ್ಪರೇಟ್, ವೆನ್ ಪೀಪಲ್ ಆರ್ ನೀಡೆಡ್ ಸಪೋರ್ಟ್, ಹೆಲ್ಪಿಂಗ್ ಹ್ಯಾಂಡ್, ನಾನು ಅವ್ರ ಜೊತೆ ಯಾವಾಗಲೂ ಇರ್ತೀನಿ, ತೊಡಸ್ಕೊಂಡಿದ್ದೀನಿ. ಯಾವಾಗ ಅವರು ಈಗ ಕರೋನಾ ಬಂದಾಗ ಪಾಪ ನೋಡಿದ್ದೀರಾ, ಪಾಪ ಎಲ್ಲ ಎಷ್ಟು 2021-22ರಲ್ಲಿ ಜನಗಳಿಗೆ ಊಟನೇ ಇರ್ತಿರ್ಲಿಲ್ಲ, ಅವ್ರ ರೇಷನ್ನೇ ಸಿಗ್ತಿರ್ಲಿಲ್ಲ. ಅಂಗಡಿಗಳೆಲ್ಲ ಬಂದು, ಒಂದು ಕಡೆ ಹೋಟ್ಲುಗಳೆಲ್ಲ ಬಂದು, ಪಾಪ ಜನಗಳು ಏನಾದ್ರು ಬಿಸ್ನೆಸ್ ಆದರೆ ತಾನೆ ಅವರಿಗೆಲ್ಲ ವ್ಯವಹಾರ ಆದರೆ ತಾನೆ ರೈತರುಗಳಿಗೆ ಎಲ್ಲಿರುತ್ತೆ, ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಪಾಪ ಟೌನ್ಗಳಲ್ಲಿ ಬೀದಿ ಕಾರ್ಮಿಕರು ಇರ್ಬೋದು, ದಿನನಿತ್ಯ ದುಡಿಯೋಂಥ ಕಾರ್ಮಿಕರು ಇರ್ಬೋದು. ಹೌದು, ಅವ್ರಿಗೆಲ್ಲ ಪಾಪ ಎಷ್ಟು ಕೆಲಸ ಕಂಪ್ನಿಗಳು ಮುಚ್ಚಿದಾಗ ಎಲ್ಲ ಹಳ್ಳಿ ಕಡೆ ಬಂದಿರ್ತಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಜೊತೆಯಾಗಿ ನಿಲ್ಲಬೇಕು ಅಂತ ಒಂದು ಸಂಚಾರಿ ಕ್ಯಾಂಟೀನ್ ಥರ ಮಾಡಿ
ಆಮೇಲೆ ಅವರಿಗೆ ದಿನವಿಡೀ ನಾನು ರೇಷನ್ಗಳು ಹಂಚೋದು ಎಲ್ಲೆಲ್ಲಿ ಇರ್ತಾರೆ, ಒಂದು ಫೋನ್ ಮಾಡಿದ್ರೆ ಸಾಕು ಅವ್ರಿಗೆ 24/7 ನಾನು ಅಲ್ಲೇ ಇದ್ದೆ. ಎಲ್ಲಿ ಹಳ್ಳಿಯಿಂದ ಫೋನ್ ಬಂದರೆ, ಯಾವ ಒಂದು ನಗರಸಭೆಯಿಂದ ಯಾವ ವಾರ್ಡಲ್ಲಿ ಫೋನ್ ಬಂದ್ರೂ ಅಲ್ಲಿಗೆ ಹೋಗಿ ರೇಷನ್ ವಿತರಣೆ ಮಾಡೋದು, ಒಂದು ಪ್ಯಾಕ್ಗಳು ಮಾಡಿಸಿದೆ ನಿರಂತರವಾಗಿ. ಅಂತ ದಿವಸ 100 ಪ್ಯಾಕೆಟ್ಗಳು ನಮ್ಮ ಒಂದು 10 ಹುಡುಗಗಳನ್ನ ಇಟ್ಕೊಂಡಿದ್ದೆ. ದಿನ 10 100 ಜನ ಹುಡುಗರು ನಮ್ಮ ಮನೇಲಿ ಕೆಲಸ ಮಾಡ್ತಾರೆ. ದಿನ 100 ಒಂದು 1000 ಪ್ಯಾಕೆಟ್ ಕಟ್ಟೋದು, ಬೆಳಗ್ಗೆ ಎದ್ದು ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದು, ಅದೇ ಕೆಲಸ. ಇನ್ನೊಂದು ಸ್ವಲ್ಪ ಹೊತ್ತಿಗಿಲ್ಲ ಹೌದು. ಆಮೇಲೆ ಆತಂಕ ಬೇರೆ. ಅವತ್ತು ಹೆಂಗಾಗಿತ್ತು ಅಂದ್ರೆ ಜನಗಳಲ್ಲಿ ಆತಂಕ. ನಾನು ಆಕ್ಸಿಜನ್, ವೆಂಟಿಲೇಟರ್, ಆಕ್ಸಿಜನ್ ಇಂಪಾರ್ಟೆಂಟ್ ಅವಾಗೆಲ್ಲ. ಸೊ ನಮಗೆ ಆಕ್ಸಿಜನ್ ಸಿಗುತ್ತಾ ಹೆಂಗೋ, ಬೆಡ್ ಸಿಗುತ್ತಾ ಹೆಂಗೋ ಅಂತ ಆತಂಕದಲ್ಲಿ ಸುಮಾರು ಅವ್ರಿಗೆ ಆತ್ಮವಿಶ್ವಾಸ ತುಂಬದಿರ್ಬೋದು. ಅವ್ರ ಜೊತೆ ಹಾಸ್ಪಿಟ್ಲಿಗೆ ಹೋಗಿ ನಾನು ಇದೀನಪ್ಪ ನಿಮ್ಮ ಜೊತೆನಲ್ಲಿ ಅಂತ ಇರ್ಬೋದು. ನಾನೇ ಸುಮಾರು ಆಕ್ಸಿಜನ್ ಕಾನ್ಸಂಟ್ರೇಟೆಡ್ಗಳನ್ನ ಬೇಕಾಗಿದ್ದು ಅವತ್ತು. ಆಕ್ಸಿಜನ್ ಕಾನ್ಸಂಟ್ರೇಟೆಡ್ಗಳು ನಮ್ಮ ತಾಲೂಕು ಆಫೀಸಲ್ಲಿ ಅವತ್ತು ತಾಲೂಕು ಆಡಳಿತ ಇದರಲ್ಲಿ ಹಾಸ್ಪಿಟ್ಲ್ಗಳು ಅವು ಇರಲೇ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾವೇ ಡೊನೇಟ್ ಮಾಡೋ ಮುಖಾಂತರ ಸೊ ಅವ್ರ ಜೊತೆಯಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಪ್ಪ, ನೀವು ಯಾರು ಧೈರ್ಯ ಹೊಂದಬೇಡಿ, ನಿಮ್ಮ ಜೊತೆ ಆತ್ಮವಿಶ್ವಾಸದಿಂದ ಇರಿ, ಯಾವುದೇ ಕಾರಣ ಏನೂ ಆಗಲ್ಲ ಅಂತ ಒಂದು ಧೈರ್ಯ ತುಂಬಿ ಜೊತೆಯಲ್ಲೇ ಇದ್ದೆ 24/7. ನಮ್ಮ ಮನೇಲಿ ಪಾಪ ಹೇಳರು, ನೀವು ಹೆಂಗೆ 24/7 ಅಲ್ಲೇ ಇದ್ರೆ ಹೆಂಗೆ, ನಿಮ್ಮ ಜೀವನ ಹೆಂಗೆ, ರಿಸ್ಕ್ ಹೆಂಗೆ. ಬಟ್ ನಮ್ಮ ದೃಷ್ಟಿನಲ್ಲಿ ಎಲ್ಲೋ ಒಂದು ಕಡೆ ಅಂಥ ಸಂದರ್ಭ ನಾವು ಇಲ್ಲ ಅಂತಂದರೆ ಜನಗಳ ಜೊತೆ ಯಾವಾಗ ಕಷ್ಟ ಅಂತ ಇದ್ರೆ ನೆನೆಸ್ಕೊಳೋದು. ಸೊ ಅದು ಸದ್ಯದಲ್ಲೇ ಫಲ ಸಿಗದಲ್ಲೇ ಇರ್ಬೋದು. ಯಾವಾಗಲೂ ಒಂದ್ಸಲ ಫಲ ಸಿಕ್ಕಿದಾಗ ಜನಗಳು ಯಾವಾಗಲೂ ನಾವು ಅಂಥ ಒಂದು ಸೇವೆ ಇದ್ದಾಗ ನಿರಂತರವಾಗಿರುತ್ತೆ ಸೇವೆ. ಒಂದು ನಿಮ್ಮದು ಸೇವಾ ತತ್ಪರತೆ, ಮತ್ತೊಂದು ನಿರಂತರ ಹೋರಾಟ. ನೀರಿಗಾಗಿ ಹೋರಾಟವನ್ನು ಮಾಡ್ತೀರಿ, ಹೇಮಾವತಿಗಾಗಿ ಹೋರಾಟವನ್ನು ಮಾಡ್ತೀರಿ. ಆ ದಿನಗಳನ್ನು ನೆನಪಿಸ್ಕೊಳ್ಬೋದು. ಅದು ಈಗಲೂ ನಿರಂತರವಾಗಿ ನಡೀತಾನೆ ಇದೆ. ಈ ತುಮಕೂರು ತಿಪ್ಟೂರು ಭಾಗ ಅಂದರೆ ನೀರಿನ ಸಮಸ್ಯೆ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ನಮ್ದು ಇವತ್ತಿಂದಲ್ಲ, ಇದು ಈ ನಮ್ಮ ತುಮಕೂರು ಜಿಲ್ಲೆ ಕಲ್ಪತರು ನಾಡು, ಕೊಬ್ಬರಿಗೆ ಫೇಮಸ್ಸು. ತೆಂಗಿನ ಮರ, ನಮ್ಮದು ಜೀವನಾಡಿನೇ ಕೊಬ್ಬರಿ. ನೀರಿಗಿನ್ನ ಮೊದಲು ನಾವು ಹೋರಾಟ ಶುರು ಮಾಡಿದ್ದು ಕೊಬ್ಬರಿ. ಸೊ ಕೊಬ್ಬರಿ ಯಾವಾಗ ಒಂದು ಲೆವೆಲ್ಗೆ ಎಷ್ಟು ಹಳ್ಳಿ ನೀರಿನ ಬಿಡಿ, ನಾನು ನಮ್ಮ ತಾಲೂಕಲ್ಲಿ ಇವತ್ತು ಶಾಸಕರು ಏನೆಲ್ಲ ಭರವಸೆಗಳು ಕೊಟ್ಟಿದ್ರು, ಏತ ನೀರಾವರಿ ಮಾಡ್ತೀನಿ, ಎತ್ತಿನ ಹೊಳೆ ನೀರಲ್ಲಿ ತರ್ತೀನಿ, ಚೆಕ್ ಡ್ಯಾಮ್ಗಳನ್ನ ಹಾಕಿ ನೀರನ್ನು ಕೊಡಿಸ್ತೀನಿ ಅಂತ ಸುಳ್ಳು ಭರವಸೆಗಳನ್ನು ಕೊಟ್ಟು ಪಾಪ ಜನಗಳನ್ನೆಲ್ಲ ಮಂಕ್ ಮಾಡಿದ್ದಾರೆ. ಇವತ್ತು ಯಾರಿಗೂ ಅಂಥ ಒಂದು ಏತಿ ನೀರಾವರಿಯಲ್ಲಿ ಎಲ್ಲ ಕೆರೆಗಳು ತುಂಬಿಸುವಂಥ ಒಂದು ವ್ಯವಸ್ಥೆ ಆಗಿಲ್ಲ. ಏತಿ ನೀರಾವರಿ ಹೋಗಿದೆ ಅಷ್ಟೊಂದು, ಅದರಲ್ಲಿ ಕೆರೆ ನಮ್ಮ ಒಂದು ಕುಡಿಯೋ ನೀರಿನ ಯೋಜನೆಗಳು ಮಾಡಿಲ್ಲ. ಇವತ್ತು ಹಂಗಾಗಿ ಜನಗಳಲ್ಲಿ ನೀರಾವರಿನಲ್ಲಿ ಸಮಸ್ಯೆ ಇದೆ. ಅದಕ್ಕೆ ಮುಖ್ಯವಾಗಿ ನಮಗೆ ಕೊಬ್ಬರಿ ಇವತ್ತು ಪಾಪ 18,000 20,000 ಇದ್ದಿದ್ದು ಕೊಬ್ಬರಿ 7,500 ರೂಪಾಯಿ ಬಂತು. ಜನ ಪಾಪ ಹೆಂಗೆ ಜೀವನಾಡಿ ಅವ್ರ ಮಕ್ಕಳು ಅವ್ರಿಗೆ ಜೀವನ ದಿನನಿತ್ಯ ಅವ್ರನ್ನ ಶಾಲೆ ಕಳ್ಸೋದಕ್ಕಿರ್ಬೋದು, ಮಕ್ಕಳು ಏನೇ ಅವರಿಗೆ ಸಮಸ್ಯೆ ಬಂದ್ರು ಏನೇ ದಿನನಿತ್ಯ ಅವ್ರ ಸಮಸ್ಯೆಗಳಿಗೆ ದಿನನಿತ್ಯ ಜೀವನ ಮಾಡೋದಕ್ಕೆ ಅವರು ಕೊಬ್ಬರಿ ಮುಖ್ಯ ಅವ್ರಿಗೆ ಜೀವನಾಡಿ. ಸೊ ಕೊಬ್ಬರಿಗೆ 7,500 ರೂಪಾಯಿ ಬಂದ್ರೆ ಸೊ ಅವನು ಹೆಂಗೆ ರೈತ ಪರಿಸ್ಥಿತಿ ಬದುಕೋದು ಹೆಂಗೆ? ಅವನು ಈ ಯಾಕಂದ್ರೆ ಕಮರ್ಷಿಯಲ್ ಕ್ರಾಪ್ ಯಾವ ಬೆಳೆ ಇಲ್ಲ ನಮ್ಮ ಕಡೆ. ಕಮರ್ಷಿಯಲ್ ಆರ್ಟಿಕಲ್ಚರ್ ಇರ್ಬೋದು, ಕಮರ್ಷಿಯಲ್ ಕ್ರಾಪ್ಸ್ ಅನ್ನೋದೇ ಯಾವುದೂ ಇಲ್ಲ. ರಾಗಿ ಬೆಳೀತಾರೆ, ಅದ್ ಬಿಟ್ಟರೆ ಕೆಲವಾರು ಬೀಜಗಳು ಬೆಳಿಬೋದು, ಅದ್ ಬಿಟ್ಟರೆ ತೆಂಗಿನ ಕೊಬ್ಬರಿ. ಸೊ 7,500 ರೂಪಾಯಿ ಬಂತು. ಅವತ್ತು ನಾನು ದಿನನಿತ್ಯ ಹೋರಾಟ ಮಾಡಿದ್ದೀನಿ. ನಾವು ರೈತ ಸಂಘಟನೆಗಳಿರ್ಬೋದು, ರೈತರ ಮುಖಂಡರುಗಳಿರ್ಬೋದು, ಎಲ್ಲರೂ ಸೇರಿ ನಾವು ದಿನನಿತ್ಯ ಹೋರಾಟ ಮಾಡಿದ್ದೀನಿ. 7,500 ರೂಪಾಯಿ ಇದ್ದಾಗ ನಮ್ಮ ಶಾಸಕರು ಇರ್ಬೋದು, ಸರ್ಕಾರ ಮುಂದೆ ಬರಬೇಕು, ಅವ್ರ ಜೊತೆ ನಿಂತ್ಕೋಬೇಕು. ನೀವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ ಅದನ್ನು ಫಿಕ್ಸ್ ಮಾಡಬೇಕು. ಅಟ್ಲೀಸ್ಟ್ ಕನಿಷ್ಠ ಪಕ್ಷ 13,000 ರಿಂದ 15,000 ರೂಪಾಯಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಿಕ್ಸ್ ಮಾಡಬೇಕು ಅಂತ ನಾವು ಹೋರಾಟಗಳು ಮಾಡ್ತೀವಿ. ನಿರಂತರವಾಗಿ ಹೋರಾಟ ಮಾಡೋದು. ಮಳೆ ಬಂತಾ ಇದ್ರು ಮಳೆ ಮುಂದೆ ನಿಂತ್ಕೊಂಡು ಜನಗಳ ಜೊತೆಯಾಗಿರ್ಬೇಕು. ರೈತರಿಗೆ ಆ ಕಷ್ಟದಲ್ಲಿ ಅವ್ರಿಗೆ ಹೋರಾಟ ಮಾಡಿ ಇವತ್ತು ರಾಜಕಾರಣಿಗಳೆಲ್ಲ ಕಿವಿ ಮುಚ್ಕೊಂಡಿರ್ತಾರೆ. ಅವ್ರಿಗೆ ಏನಾದರೂ ಒಂದು ಗಮನ ತರಿಸ್ಬೇಕು, ಗಮನ ಸೆಳೆಬೇಕು ಅಂದ್ರೆ ಹೋರಾಟನೇ ಮುಖ್ಯ ಅದಕ್ಕೆ. ಸೊ ಹಾಗಾಗಿ ಅದಕ್ಕೆ 7,500 ರೂಪಾಯಿಂದ ನಾವು 12,000 ರೂಪಾಯಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಿಕ್ಸ್ ಮಾಡೋದಕ್ಕೆ ತುಂಬ ಹೋರಾಟ ಮಾಡಿದ್ದೀವಿ. ಆಮೇಲೆ ಅಲ್ಲಿಂದ ತಿಪ್ಟೂರಿಂದ ಬಹುಶಃ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದ್ದೀನಿ. ನಿರಂತರವಾಗಿ ಒಂದು 8 ದಿವಸ ಬೆಂಗಳೂರು ತನಕ ಬಂದು CMಗೆ ಮನವಿ ಮಾಡಿ, ಆಮೇಲೆ ಆ ಮನವಿ ಆದಮೇಲೆ ಇನ್ನೂ ಹೋರಾಟಗಳು ಮಾಡಿದ ಮೇಲೆ ಸರ್ಕಾರ ಅವತ್ತು ಬಹುಶಃ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಇವ್ರಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಒಟ್ಟಿಗೆ ಬಂದು ಒಂದು 12,000 ರೂಪಾಯಿಗೆ ನಮಗೆ MSP ಪ್ರೈಸ್ ಫಿಕ್ಸ್ ಮಾಡಿ ಜನಗಳಿಗೆ ಸಪೋರ್ಟಾಗಿ ನಿಂತ್ಕೊಂಡ್ರು. ಬಹುಶಃ ಅವತ್ತು 12,000 ರೂಪಾಯಿ ಅವತ್ತು ಎಲ್ಲೋ ಒಂದು ಕಡೆ ಬೇಕಾಗಿತ್ತು. ನಮ್ಮ ಡಿಮ್ಯಾಂಡ್ ಇದ್ದಿದ್ದು 17,000 ರೂಪಾಯಿ ಇದ್ದಿದ್ದು. ಬಟ್ ಅಟ್ಲೀಸ್ಟ್ ಏನೋ ಒಂದು ನಮ್ಮ ಜೊತೆಲಿ ಇರ್ತೀವಿ ಅಂತ ಒಂದು ಸರ್ಕಾರ ಒಂದು ಬಂದೇ ನಿಂತ್ಕೊಂತು. ಅವತ್ತು ನಾವು ಆ ಹೋರಾಟ ಅಂತ್ಯ ಆಗಿದ್ದು ನಾವು ಸರ್ಕಾರ ಮುಂದೆ ಬಂದು ನಮ್ಗೆ ಭರವಸೆ ಕೊಟ್ಟು ಅದನ್ನ MSP ಫಿಕ್ಸ್ ಮಾಡಿ ಜನ ಪರ್ಚೇಸ್ ಮಾಡೋ ತನಕ ಜೊತೆಲಿದ್ದೀನಿ. ರೈತರಿಗೆ ಬರೋ ತನಕ ಅಂತ್ಯ ಆಗೋ ತನಕ ಜೊತೆಲಿದ್ದು. ಬಹುಶಃ ಇವತ್ತೆಲ್ಲ ನೆನೆಸ್ತಾರೆ. ಇವತ್ತು 28,000 ರೂಪಾಯಿ ಹೋಗಿದೆ. ಅದಕ್ಕೆ
ನಾನು ಒಬ್ಬ ಕಾರಣ ಇರ್ಬೋದು. ನಾನೇ ಎಲ್ಲ ಡೈರೆಕ್ಟಾಗಿ ನನ್ನ ಕಾರಣ ಇದ್ದೀನಿ ಅಂತಲ್ಲ, ಡಿಮ್ಯಾಂಡ್ ಆಲ್ಸೋ ಕ್ರಿಯೇಟೆಡ್. ಎಲ್ಲ ಬೇರೆ ಕಡೆ ಡಿಮ್ಯಾಂಡ್ ಕ್ರಿಯೇಟ್ ಆಯಿತು. ಇವತ್ತು ಮಳೆ ತುಂಬ ಬಂದಿದ್ದರಿಂದ ಏರಳವಾಗಿ ಮಳೆ ಆಗಿದ್ದರಿಂದ ಕೆಲವಾರು ಕಡೆ ಇಳುವರಿನೂ ಕಡಿಮೆ ಆಗಿದೆ. ಕಪ್ಪು ಹುಳದ ಕಡೆಯಿಂದ ಕೆಲವಾರು ರೋಗಗಳು ಆಗಿದೆ. ಆಮೇಲೆ ತುಂಬ ನಾರ್ತ್ ಇಂಡಿಯಾದಲ್ಲೆಲ್ಲ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಇಂಡಿಯನ್ ಕೊಬ್ಬು, ನಮ್ಮ ಕರ್ನಾಟಕ, ನಮ್ಮ ತಿಪ್ಟೂರು ಕೊಬ್ಬರಿಗೆ. ಹಾಗಾಗಿ ತುಂಬ ಬೆಳೆ ಇವತ್ತು ಡಿಮ್ಯಾಂಡ್ ಆಗಿ ಇವತ್ತು 28,000 ರೂಪಾಯಿಗೆ ಹೋಗಿದೆ. ನಮ್ಮ ಉದ್ದೇಶನೂ ಅಷ್ಟೇ, 35,000 ಇಂದ 40,000 ರೂಪಾಯಿಗೂ ಹೋಗಲಿ, 20,000ಕ್ಕೆ ಹೋಗಲಿ, 30,000ಕ್ಕೆ ಹೋಗಲಿ ಅನ್ನೋದು ನಮ್ಮ ಉದ್ದೇಶ. ರೈತರ ಪರವಾಗಿ, ರೈತರು ಬದುಕಿದ್ರೇ ನಮ್ಮ ದೇಶನೇ ರೈತರು. ಸೊ ನೀವೆಲ್ಲರೂ ಕಮರ್ಷಿಯಲ್ ಸಾಫ್ಟ್ವೇರ್ ಸಿಲಿಕಾನ್ ವ್ಯಾಲಿ ಆಫ್ ವರ್ಲ್ಡ್ ಅಂತ ನಮ್ಮ ಬೆಂಗಳೂರು ಹೇಳ್ತೀವಿ, ಅದು ಬಿಟ್ಟು ಎಲ್ಲದನ್ನೂ ನಾವು ಹೇಳೋಕ್ಕಾಗಲ್ವಲ್ಲ. ವಿ ಆರ್ ಅಟ್ಲೀಸ್ಟ್ 60% ಆಫ್ ದಿ ಪಾಪ್ಯುಲೇಷನ್ ಬೇಸ್ಡ್ ಆನ್ ಅಗ್ರಿಕಲ್ಚರ್. ದೇ ಆರ್ ಡಿಪೆಂಡ್ ಆನ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ಸೊ ಹಾಗಾಗಿ ಅವರು ರೈತಾಪಿ ವರ್ಗಕ್ಕೆ ಒಳ್ಳೇದಾಗಬೇಕು, ಒಳ್ಳೆ ರೈತ ಬೆಳೆ ಬರಬೇಕು, ಖುಷಿಯಾಗಿರ್ತಾರೆ ಅಂತಂದರೆ ನಾವು ಹೋರಾಟ ಸದಾ ಮಾಡ್ತೀವಿ. ಅದಕ್ಕಿಂತ ಮಿಗಿಲಾಗಿ ಇವತ್ತು ನೀರಾವರಿ. ನಮ್ಮ ಡಿ ಕೆ ಶಿವಕುಮಾರ್ ಅವರು ನಿರಂತರ ಹೋರಾಟ ಮಾಡಿದ್ದೀವಿ. ಈ ಲಿಂಕ್ ಕೆನಾಲ್, ಎಕ್ಸ್ಪ್ರೆಸ್ ವೇ ಲಿಂಕ್ ಕೆನಾಲ್ ಅಂತ ಮಾಡಿದ್ರು. ಅದನ್ನ ಗುಬ್ಬಿನಲ್ಲಿ 79 ಒಂದು ಇದು ಬರುತ್ತೆ, ಅಲ್ಲಿಂದ ಡೈರೆಕ್ಟು ರಾಮನಗರ ಮತ್ತೆ ಮಾಗಡಿಗೆ ತಗೊಂಡೋಗ್ಬೇಕು ಅಂತ ಒಂದು ಅನುಮೋದನೆ ಕೊಡ್ತಾರೆ. 950 ಕೋಟಿಗೇನೋ, ಸುಮಾರು ಹೆಚ್ಚು ಕಡಿಮೆ 1000 ಕೋಟಿ ಅದಕ್ಕೆ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಈಗಾಗಲೇ ಮೊದಲು ಅಲಾಟ್ಮೆಂಟ್ ಆಗಿತ್ತು. ಅದು ಕುಮಾರಸ್ವಾಮಿ ಅವರು ಮಾಡಿದಾಗ ಯಡಿಯೂರಪ್ಪ ಅವ್ರು ಬಂದು ಇದನ್ನು ಮಾಡಿದ್ರೆ ನಮ್ಮ ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗುತ್ತೆ, ಏನು 24 TMC ನಮ್ಗೆ ಅಲೋಕೇಶನ್ ಆಗಿದೆ, ಆ 24 TMC ಸರಾಗವಾಗಿ ಕೆಲವಾರು ಭಾಗಗಳಿಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು, ಡೌನ್ ಎಂಡಿಗೆ ಹೋಗಲ್ಲ ಅಂತ ಹೇಳಿ ಯಡಿಯೂರಪ್ಪರು ಆ ಫಂಡನ್ನು ಏನು ಅಲೋಕೇಶನ್ ಆಗಿತ್ತು ಕುಮಾರಸ್ವಾಮಿ ಅವರು ಮಾಡಿದಾಗ ಅದನ್ನು ರಿನೋವೇಟ್ ಮಾಡೋದಕ್ಕೆ, ಎಕ್ಸಿಸ್ಟಿಂಗ್ ಕೆನಾಲ್ ಏನಿದೆ ಟೈಲೆಂಡ್ ತನಕ ಹೋಗೋದಕ್ಕೆ, ಅದನ್ನು ಲೈನಿಂಗ್ ಮಾಡೋದಕ್ಕಿರ್ಬೋದು, ಸೀಪೇಜ್ ಫಿಲ್ಟರ್ ಫ್ಲೋ ಕರೆಕ್ಟಾಗಿ ಹೋಗೋದಕ್ಕೆ ಅಲೋಕೇಶನ್ ಮಾಡಿದ್ರು. ಮತ್ತೆ ಇವರು ರಾಜಕಾರಣದಲ್ಲಿ ತಮ್ಮ ಬೇಳೆ ಬಯಸ್ಕೊಳ್ಳೋದಕ್ಕೆ, ನೀರಾವರಿನ ರಾಜಕಾರಣ ಉಪಯೋಗಿಸ್ಕೊಳ್ಳೋದಕ್ಕೆ ನಾವು ಇಷ್ಟೇ ಡಿಮ್ಯಾಂಡ್ ಮಾಡೋದು. ಶಾಸಕರು ನೀರಾವರಿ ಸಚಿವರಾಗಿರೋದು ರಾಜ್ಯಕ್ಕೆ, ತುಮಕೂರು ಜಿಲ್ಲೆನೂ ಅಷ್ಟೇ ಮುಖ್ಯ, ಅವರಿಗೆ ರಾಮನಗರನೂ ಅಷ್ಟೇ ಮುಖ್ಯ. ರಾಮನಗರ ಮಾಗಡಿಗೆ ತಗೊಂಡೋಗೋದಕ್ಕೆ ಯಾರೋ ಶಾಸಕರ ಒತ್ತಡಸೆಗೆ, ಅವರ ಜನಗಳ ಇದಕ್ಕೆ ತುಮಕೂರು ಜಿಲ್ಲೆಯ ರೈತರನ್ನ ಬಲಿಗೆ ಕೊಡೋದಕ್ಕೆ ಇವತ್ತು ನಾವು ನಿರಂತರವಾಗಿ ಹೋರಾಟ ಮಾಡೋದು. ಅಲ್ಲಿಂದ ಲಿಂಕ್ ಕೆನಾಲ್ ಎಕ್ಸ್ಪ್ರೆಸ್ ವೇಗೆ 1000 crore rupees ಹಾಕೊಂಡು ಏಕಾಏಕಿ ಗೌರ್ಮೆಂಟ್ ಲ್ಯಾಂಡ್ಗಳಲ್ಲಿ ಅದನ್ನು ಚಾನಲ್ಗಳು ತಗೊಂಡೋಗೋದು, ರಾತ್ರೋರಾತ್ರಿ ಚಾನಲ್ಗಳು ಮಾಡೋದು. ಸೊ ರೈತರೆಲ್ಲ ಒಗ್ಗಟ್ಟಾಗಿ ಬಹುಶಃ ದೊಡ್ಡ ಮಟ್ಟದಲ್ಲಿ ತುಮಕೂರು ಜಿಲ್ಲೆಯ ರೈತರೆಲ್ಲ ಹೋರಾಟ ಮಾಡಿದರು. ಇವತ್ತು ಬಹುಶಃ ಸರ್ಕಾರ ಹೆದರಿಕೆ ಹುಟ್ಟಿಸೋಂಥ ಒಂದು ರೈತರು ಸ್ಟ್ರೈಕ್ ಮಾಡಿದ್ರು. ಇವತ್ತು ಸರಿ ಇವರು ಟೆಕ್ನಿಕಲ್ ಕಮಿಟಿ ಮಾಡ್ತೀವಿ ಅಂತಂದ್ರು, ಅವರೇ ಟೆಕ್ನಿಕಲ್ ಕಮಿಟಿನಲ್ಲಿ ಅವರವರೇ ಇಟ್ಕೊಂಡು ಬಹುಶಃ ಕಣ್ಣೋರ್ಸೋಂಥ ತಂತ್ರದಲ್ಲಿ ಜನಗಳಿಗೆ ಅನ್ಯಾಯ ಆಯಿತು. ಹಾಗಾಗಿ ಇವತ್ತು ಬಹುಶಃ ಅವರಿಗೆ ನಮ್ಮ ತುಮಕೂರು ಜಿಲ್ಲೆಯ ಶಾಸಕರು, ಕಾಂಗ್ರೆಸ್ ಶಾಸಕರು ಇರ್ಬೋದು, ಕಾಂಗ್ರೆಸ್ ಸಚಿವರು ಇರ್ಬೋದು, ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ. ಇವತ್ತು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಒತ್ತಾಸೆಗೆ ಇವರು ಮಣಿದು ಇವತ್ತು ರೈತರ ಒತ್ತಾಸಕ್ತಿನಾಗ ಒತ್ತೆ ಇಟ್ಟಿದ್ದಾರೆ. ಹಾಗಾಗಿ ಅದು ಬಿಡಿ, ಯಾವುದೇ ಕಾರಣಕ್ಕೂ ನಾವು ಹೋರಾಟ ಮಾಡಿದ್ದೀವಿ ನಿರಂತರವಾಗಿ. ಯಾವುದೇ ಅವರ ಕೆಲಸಗಳಿಗೆ ಅಡ್ಡಿ ಹಾಕಿ ಯಾವುದೇ ಹೋರಾಟಕ್ಕೂ ಸಿದ್ಧವಾಗಿದ್ದೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ. ಸರ್ಕಾರ ಈಗಾಗಲೇ ಸುಮ್ಮನಾಗಿದೆ. ನೋಡೋಣ ಯಾವತ್ತೇನಾದ್ರು ಬಂತು ಅಂದರೆ ತುಮಕೂರು ಜಿಲ್ಲೆ ಮುಖಂಡರು ನಿರಂತರವಾಗಿ ಹೋರಾಟ ಇರುತ್ತೆ. ತಿಪ್ಟೂರು ಜಿಲ್ಲಾ ಕೇಂದ್ರಕ್ಕಾಗಿ ಜಿಲ್ಲಾ ಕೇಂದ್ರನೂ ನಮ್ಮದು ಈಗಾಗಲೇ ನಾನು ಅದಕ್ಕೂ ಹೋರಾಟ ಮಾಡಿದ್ದೀನಿ. ನನ್ನ ಶಾಂತಕುಮಾರ್ ಅಂತಂದರೆ ಸೇವಕ ಪ್ಲಸ್ ಹೋರಾಟ ನಿರಂತರವಾಗಿದೆ. ಯಾಕೆಂದರೆ ಅದು ಫಿಸಿಕಲಿ, ಎಕನಾಮಿಕಲಿ, ಸೋಷಿಯಲಿ ವಿ ಆರ್ ಅವೇ ಫ್ರಮ್ ತುಮಕೂರು ಡಿಸ್ಟಿಕ್. ಎಲ್ಲರದು, ನಂದೊಬ್ಬಂದೇ ಅಂತಲ್ಲ, ಇಟ್ಸ್ ಬೀನ್ ಫಾರ್ ದಿಸ್ ಲಾಸ್ಟ್ ಸೆವರಲ್ ಇಯರ್ಸ್ ಈ ಒಂದು ಹೋರಾಟ ಅನ್ನೋದು ಜನಗಳ ಕೂಗು ಇದೆ. ಸೊ ಅದಕ್ಕೆ ಧ್ವನಿಯಾಗಿ ನಾವು ಹೋರಾಟಗಳು ಮಾಡೋದು. ನೀವು ಏನಾದರೂ ಶಾಸಕರಾದರೆ, ನಮ್ಮ ಮುಂದಿನ ಯಾರೇ ಶಾಸಕರು ಬಂದರೂ ಅದ್ರ ಬಗ್ಗೆ ಧ್ವನಿಯಾಗಿ ನೀವು ಸರ್ಕಾರದಲ್ಲಿ ಒತ್ತಡ ತರಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಬಹುಶಃ ಲಾಸ್ಟ್ ಚುನಾವಣೆಗಿನ್ನ ಮುಂಚಿನಲ್ಲಿ ಇದೇ ಶಾಸಕರು ಪ್ರಣಾಳಿಕೆಯಲ್ಲೂ ಅವರು ಹೇಳಿದರು, ನಾವು ಹೇಳಿದ್ದು, ಬಟ್ ನಾವು ಸೋತು ಅವ್ರು ಗೆದ್ದರು. ಬಹುಶಃ ಇವತ್ತು ಅದ್ರ ಬಗ್ಗೆ ಧ್ವನಿನೂ ಎತ್ತಿಲ್ಲ. ಇವತ್ತು ತುಮಕೂರು ರಾಜಣ್ಣ ಅವರು ಇವತ್ತು ಒಬ್ಬ ಸಾಂಸ್ಕೃತಿಕ ಕೇಂದ್ರ ಅಂತ ಮಧುಗಿರಿ ತಾಲೂಕನ್ನ ತುಮಕೂರು ಜಿಲ್ಲೆಯಾಗಿ ಮಾಡ್ತಾರೆ. ಸೊ ಅವರು ಒತ್ತಡ ಹೆಂಗಿದೆ, ಇವರು ಶಾಸಕರಾದರೂ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು, ಅದ್ರ ಬಗ್ಗೆ ಒಂದ್ ದಿವಸ ಧ್ವನಿ ಎತ್ತಿಲ್ಲ. ಒಂದ್ ದಿವಸ ಇದುವರೆಗೂ ಜಿಲ್ಲೆ ಮಾಡ್ತೀನಿ ಅನ್ನೋದು ಒಂದ್ ದಿವಸ ಧ್ವನಿ ಎತ್ತಿಲ್ಲ. ಇದು ಎಲ್ರಿಗೂ ನೀಡಿದ್ದು. ತುಮಕೂರು ಜಿಲ್ಲೆಗೆ ಅತಿಯಾಗಿ ತಿಪ್ಟೂರು ಜಿಲ್ಲೆಗೆ ತುಮಕೂರಿಂದ 75 to 80 kilometers ಇದೆ. ಎಲ್ಲರೂ ಪಾಪ ಏನೇ ಕಂದಾಯ ಇಲ್ಲಿ ಕೆಲಸಗಳಿರ್ಬೋದು, ಯಾವುದೇ ದಿನನಿತ್ಯ ಕೆಲಸಗಳಿಗೆ ನಾನು ಜಿಲ್ಲಾಧಿಕಾರಿಗಳಿಗೂ ಅದನ್ನೇ ಹೇಳ್ತೀನಿ, ನೀವು ಇಲ್ಲಿಂದ ಇಲ್ಲಿ ಬರಲ್ಲ. ನೋಡಿ, ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು UGD ನೀರು ಮಿಕ್ಸ್ ಆಗ್ತಾ ಇದೆ. ನಾನು ಹೋರಾಟಗಳು ಮಾಡಿದ್ದೀನಿ ಅದಕ್ಕೆ. UGD ಏನು STP ಘಟಕಕ್ಕೆ ಹೋಗೋದಕ್ಕೆ UGD ತಿಪ್ಟೂರು ನಗರದ್ದು ಅದನ್ನ ಸರಿಯಾದ ವ್ಯವಸ್ಥೆ ಇಲ್ದಲೇ ಆ STP ಘಟಕಕ್ಕೆ ಹೋಗಿ ಏರಳವಾಗಿ ನೀರನ್ನು ಫಿಲ್ಟರ್ ಮಾಡಿ ಒಳ್ಳೆ ನೀರನ್ನು ಮಾಡಬೇಕು. ಆ UGD ನೀರು ಸಮರ್ಪಕ ಹೋಗ್ದಲೇ ಒಂದು ಪಂಪ್ ಹಾಕ್ಸೋಕ್ಕಾಗ್ದೇ, ಜಾಕ್ವೆಲ್ ಪಂಪ್ ಹಾಕ್ಸೋಕ್ಕಾಗಲಿ, ಎಲ್ಲ ಕುಡಿಯೋ ನೀರು ಏನು ಬರುತ್ತೆ ನಮಗೆ, ಒಂದು ಈಚ್ನೂರು ಅಂತ ಒಂದು ಕೆರೆ ಇದೆ ತಿಪ್ಟೂರಿಗೆ. ದಿಸ್ ದ ಮೇನ್ ಸೋರ್ಸ್ ಆಫ್ ವಾಟರ್, ಡ್ರಿಂಕಿಂಗ್ ವಾಟರ್. ಅದು ಈ ಓವರ್ಫ್ಲೋ ಆಗಿ UGD ನೀರು ಆ ಕೆರೆಗೆ ತುಂಬಿ ಅದೇ ಕೆರೆ ನೀರನ್ನು ನಮಗೆ ಕುಡಿಸ್ತಾ ಇದ್ದಾರೆ. ಇದು ಹಲವಾರು ವರ್ಷದಿಂದ ಮಾಡ್ತಾ ಇದ್ದಾರೆ.
ಆದರೂ ಇದ್ರ ಶಾಸಕರು ಇದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ದೀನಿ, ಬೀದಿಲಿ ಕುತ್ಕೊಂಡು ಧರಣಿ ಮಾಡಿದ್ದೀನಿ ಮಳೆನಲ್ಲೂ. ಅದಕ್ಕೆ ಒಂದು ದಿವಸನಾದ್ರು ಅದನ್ನ ಸರಿ ಮಾಡಬೇಕು ಅನ್ನೋದೇ ಇದೇ ಇಲ್ಲ. ಯಾವುದೋ ಒಂದು ಕಾಟಾಚಾರಕ್ಕೆ ಒಂದು ಹಾಕ್ತಾರೆ. ಇವತ್ತಿನವರೆಗೂ ಆಗಿ ಹೇಮಾವತಿ ಒಳ್ಳೆಯ ನೀರು ಕುಡಿಯೋದಕ್ಕೆ ವ್ಯವಸ್ಥೆ ಆಗಿಲ್ಲ. 24/7 ಅಂತ ಮಾಡಿದ್ರು. ಎಷ್ಟು ಕೋಟಿ ಶಾಂಕ್ಷನ್ ಮಾಡ್ಕೊಂಡಿದ್ದಾರೆ, 180 ಆಯಿತು. ಈಗಲೇ ಮತ್ತೆ ಅದಕ್ಕೆ ಅಡಿಷನಲ್ ಆಗಿ ಅಮೌಂಟನ್ನು ಶಾಂಕ್ಷನ್ ಮಾಡ್ಕೊಂಡಿದ್ದಾರೆ. ಯಾವ ಕೆಲಸನೂ ಆಗ್ತಾ ಇಲ್ಲ. ಪೈಪು ದಿನನಿತ್ಯ 120 ಕೋಟಿ ಮತ್ತೆ 17 ಕೋಟಿ ಅಡಿಷನಲ್ ಫಂಡ್ ಅಂತ ತಗಂತಲೇ ಇದ್ದಾರೆ. ಶಾಸಕರು ಅದೇನು ದುಡ್ಡು ಮಾಡಿದ ಅದೇನು ದುಡ್ಡು ಏನಾಯ್ತು ಅಂತಲೇ ಗೊತ್ತಿಲ್ಲ. ಅದಕ್ಕೆಲ್ಲ ನಾವು ಒಂದು ಹೋರಾಟ ಮಾಡಬೇಕು ಮುಂದಿನ ದಿವಸದಲ್ಲಿ. ನಿರಂತರವಾಗಿ ಕಳೆದ ಹಲವಾರು ವರ್ಷಗಳಿಂದ ಈ ಸಮಾಜ ಸೇವೆಯಲ್ಲಿ ನೀವಿದ್ದೀರಿ. ನಿಮ್ಮ ಮನೇಲಿ ಏನಂತಾರೆ, ಮಾಡಿ ಮುನ್ನುಗ್ಗಿ ಅಂತಾರ, ಬೇಡ ನಮ್ಗೆ ಯಾಕೆ ಬೇಕು, ನಾವಾಯ್ತು ನಮ್ಮ ಪಾಡಾಯ್ತು ಅಂತಿರೋಣ ಅಂತಾರ? ಇಲ್ಲ ಮನೆಯಲ್ಲಿ ಪಾಪ ಅದರಲ್ಲಿ ಅವ್ರು ಯಾವತ್ತೂ ನಮಗೆ ಅಡ್ಡ ಹಾಕಿಲ್ಲ. ಯಾವತ್ತೂ ಮನೆಯಲ್ಲಿ ಅದಕ್ಕೆ ನನಗೆ ಪ್ರೋತ್ಸಾಹ ಕೊಡ್ತಾರೆ. ದೇ ಆರ್ ಇನ್ಸ್ಪಿರೇಷನ್ ಫಾರ್ ಮೀ. ಸೊ ಯಾವತ್ತೂ ದೇ ನೆವರ್ ಟೋಲ್ಡ್ ಮೀ ಎನಿ ಡೇ ಸೊ ನೀವು ಸೋಷಿಯಲ್ ಸರ್ವಿಸ್ ಮಾಡಿಬಿಡಿ, ನಾವು ಜನಗಳ ಜೊತೆ ಹೋಗ್ಬಿಡಿ ಅಂತ ಯಾವತ್ತೂ ಹೇಳಿಲ್ಲ. ಸೊ ಏನೇ ನಮ್ಮ ಮನೆಯಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ನಾವು ಸಾಲ್ವ್ ಮಾಡ್ತೀವಿ. ಸೊ ನೀವು ಜನಗಳ ಜೊತೆ ಇರಿ, ಪರವಾಗಿಲ್ಲ. ಅವ್ರಿಗೂ ಆಸೆನೆ ಒಂದ್ಸಲ ಅವ್ರು ಶಾಸಕರಾಗಬೇಕು, ಜನಗಳಿಗೆ ಒಬ್ಬ ರಾಜಕಾರಣಿ ಆಗಬೇಕು, ಒಂದು ಅಧಿಕಾರ ಸಿಗಬೇಕು. ಪಾಪ ಇಷ್ಟೆಲ್ಲ ಅಧಿಕಾರ ಇಲ್ದಲೇ ನಮ್ಮ ಮನೆಯವರು ಅದನ್ನೇ ಹೇಳ್ತಾರೆ, ನೀವು ಅಧಿಕಾರ ಇಲ್ದಲೇ ಇಷ್ಟೆಲ್ಲ ನೀವು ದುಡ್ಡು ತೊಡಸ್ಕೊಂತೀರಾ, ದುಡಿದ್ರಲ್ಲೇ ನೀವು ದುಡಿತೀರಿ, ಅವ್ರಿಗೆ ಸೇವೆ ಮಾಡಿ ಕಷ್ಟ. ನಾನು ಹಾರ್ಡ್ ಅಂಡ್ ಮನಿ, ನಾನು ಯಾವ್ದೂ ಬೇರೆ ಯಾವ ರೀತಿಯಲ್ಲಿ ದುಡ್ದಂತ. ಸೊ ಐ ಆಮ್ ವೆರಿ ಹಾರ್ಡ್ ವರ್ಕ್ ಬಿಸ್ನೆಸ್ ನಾನು ದುಡಿತಾ ಇರೋದು. ಅದ್ರಲ್ಲಿ ಅದು ಮನಸ್ಸಿದೆ ನಾನು ಯಾವಾಗ್ಲೂ. ಎಲ್ರಿಗೂ ಶ್ರೀಮಂತ ಆದಟ್ಕೆನೆ ದೇ ವಿಲ್ ನಾಟ್ ದುಡಿ ದಾನ ಮಾಡಬೇಕು ಅನ್ನೋ ಒಂದು ಮನಸ್ಸಿರ್ಬೇಕು ಯಾವಾಗ್ಲೂ. ಕೋಟ್ಯಾಧಿಪತಿಗಳು ಇರ್ತಾರೆ, ಅವರಿಗೆ ಒಂದು ಮನಸ್ಸು, ಧಾರಾಳವಾದ ಮನಸ್ಸಿರಬೇಕು. ಅವಾಗ ನೀವು 100 ರೂಪಾಯಿ ದುಡಿದ್ರೆ ಅದರಲ್ಲಿ 70 ರೂಪಾಯಿ, ಒಂದು 30 ರೂಪಾಯಿ ಖರ್ಚು ಮಾಡೋಣ ಅಂತ ಒಂದು ಮನೋಭಾವ ಇರುತ್ತೆ. ಹಾಗಾಗಿ ನಾವು ಹಾರ್ಡ್ ಅಂಡ್ ಮನಿನಲ್ಲಿ ಏನೋ ಒಂದು ಜನಗಳಿಗೆ ನಾವು ಸೇವೆ ಮಾಡಿದಾಗ, ಜನಗಳಿಗೆ ಕೊಟ್ಟಾಗ, ಕಷ್ಟದಲ್ಲಿದ್ದವರಿಗೆ ಜೊತೆಯಾಗಿ ನಿಂತ್ಕೊಂಡಾಗ ನಮಗೊಂದು ಸಮಾಧಾನ ಇರುತ್ತೆ. ರಾಜಕೀಯದ ಅವ್ಯವಸ್ಥೆಗಳನ್ನು ಕಂಡಾಗ ಸ್ವಲ್ಪ ಎಜುಕೇಶನ್ ಇದ್ದವರು ಪಾಲಿಟಿಕ್ಸ್ಗೆ ಬರಲಿ 100%. ನಾನು ಅದನ್ನೇ ಹೇಳೋದು, ಏನು ಓಲ್ಡ್ ಪೀಳಿಗೆ ಇದೆಯಲ್ಲ ರಾಜಕಾರಣದಲ್ಲಿ, ಬರೇ ದೌರ್ಜನ್ಯ, ದುಡ್ಡು ಅವೆಲ್ಲ ಹೋಗ್ಬೇಕು. ಯಾವಾಗ ಗಾಂಧಿ ತತ್ವ, ಈ ಒಂದು ವಿಚಾರಧಾರೆಗಳು ಅವೆಲ್ಲ ಮತ್ತೆ ಈ ಸೋಷಿಯಲ್ ಅಂದ್ರೆ ಏನು, ಸಮಾಜವಾದ ಅಂದ್ರೆ ಏನು, ನಿಜವಾದ ಸಮಾಜವಾದ ತತ್ವಗಳನ್ನ, ಸಿದ್ಧಾಂತಗಳನ್ನ ಅಳವಡಿಸ್ಕೋಬೇಕು. ಎಲ್ಲ ಅವ್ರ ಹೆಸರು ಹೇಳಿದ ಇಟ್ಕೆನೆ JP ಅವರ ಸಮಾಜವಾದಿಗಳು, ಅವರ ಹೆಸರು ಹೇಳಿದ ಇಟ್ಕೆನೆ ಬಸವಣ್ಣನ ತತ್ವಗಳು, ಅಸ್ಪೃಶ್ಯತೆ ನೀಗಲಾಡಿಸೋದಕ್ಕೆ ಏನೆಲ್ಲ ಮಾಡಿದ್ರು. ಅಂಬೇಡ್ಕರ್ ಅವರ ಸಂವಿಧಾನ ಇರ್ಬೋದು, ಅವ್ರು ಏನೆಲ್ಲ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಇವತ್ತು ನಿಂತ್ಕೋಬೇಕು, ಅಧಿಕಾರ ತಗೋಬೇಕು ಅಂದರೆ ಏನೆಲ್ಲ ಕಾನ್ಸ್ಟಿಟ್ಯೂಷನ್ ಬರೆದಿರ್ಬೋದು. ಸೊ ಅದಕ್ಕೆಲ್ಲ ನಾವು ದೌರ್ಜನ್ಯಗಳೇ ರಾಜಕಾರಣ. ಇವತ್ತು ಹಳೆ ತೆಲುಗುಗಳು ಹೋಗಿ ಒಂದು ಹೊಸ ಆವಿಷ್ಕಾರಗಳಾಗಬೇಕು. ರಾಜಕಾರಣಿಗಳಲ್ಲಿ ನಿಜವಾಗ್ಲೂ ಒಂದು ಎಜುಕೇಷನ್ ಇದ್ದು, ನಾನು ಹೇಳೋದು ಯಾವಾಗ್ಲೂ ಎಜುಕೇಷನ್ ನಮ್ಮ ಸೊಸೈಟಿ ಒಳ್ಳೆ ಸೊಸೈಟಿ ಆಗಬೇಕು, ಸದೃಢ ಸಮಾಜ ನಿರ್ಮಾಣ ಆಗಬೇಕು, ಸದೃಢ ದೇಶ ನಿರ್ಮಾಣ ಆಗಬೇಕು, ಒಳ್ಳೆಯ ಸಂಸ್ಕೃತಿ ಇರೋ ಒಳ್ಳೆಯ ದೇಶ ನಿರ್ಮಾಣ ಆಗಬೇಕು ಅಂತಂದರೆ ಎಜುಕೇಷನ್ ಇಂಪಾರ್ಟೆಂಟು. ಅದರಲ್ಲೂ ಪೊಲಿಟಿಕ್ಸ್ ಬರಬೇಕು ಅಂದರೆ ಅವ್ನಿಗೆ ಎಜುಕೇಷನ್ ಇರಬೇಕು, ಒಳ್ಳೆಯ ಮೌಲ್ಯಗಳನ್ನ ಇಟ್ಕೊಂಡು ಪೊಲಿಟಿಕ್ಸ್ಗೆ ಬರಬೇಕು. ಸೊ ಅವಾಗ ಏನಾಗುತ್ತೆ, ಜನಗಳಿಗೆ ಪಾಪ ಏನೆಲ್ಲ ಆಶೋತ್ತರಗಳು ಇಟ್ಕೊಂಡು ಅವ್ರನ್ನ ಗೆಲ್ಸಿರ್ತಾರೆ, ಅವ್ರಿಗೆ ಏನೋ ಒಂದು ಕಡೆ ನಾವು ಸಮಾಧಾನವಾಗಿದ್ದೀವಿ. ಹೌದು ಯಾವ ಪಶ್ಚಾತ್ತಾಪ ಮಾಡಬಾರ್ದು ಜನಗಳು. ಇವತ್ತು ಇಂಥವ್ರನ್ನ ಗೆಲ್ಲಿಸ್ದು ಯಾವುದೋ ಕಾರಣಕ್ಕೆ ಇವತ್ತು ಏನೋ ಕ್ಯಾಸ್ಟ್ ಸಿಸ್ಟಮ್ ಇರ್ಬೋದು, ಬೇರೆ ಏನೆಲ್ಲ ಕಾರಣಗಳಿಗೆ ಗೆಲ್ಲಿಸ್ಬಿಡ್ತಾರೆ, ಅನಿವಾರ್ಯ ಕಾರಣಗಳು ಒತ್ತಡದಲ್ಲಿ. ಬಹುಶಃ ಕೊನೆಗೆ ನೊಂದ್ಕೊಂತಾರೆ. ಅಂಥ ಒಂದು ಪರಿಸ್ಥಿತಿಗೆ ಜನಗಳು ಯಾವತ್ತೂ ಇವತ್ತು ಎಡೆ ಮಾಡ್ಕೊಡ್ಬಾರ್ದು. ಸೊ ಅವನಿಗೆ ಪೊಲಿಟಿಷಿಯನ್ಗೆ ಎಲ್ಲ ಮೌಲ್ಯಗಳನ್ನ ಇಟ್ಕೊಂಡು ಮಾಡೆಲ್ ಮ್ಯಾನ್ ಆಗಿರಬೇಕು. ಒಬ್ಬ ಪೊಲಿಟಿಷಿಯನ್ ಬೀಯಿಂಗ್ ಒಂದು ಅಟ್ಲೀಸ್ಟ್ ಒಂದು 2 lakhs 3 lakhs ಜನಗಳಿಗೆ ಮಾಡೆಲ್ ವ್ಯಕ್ತಿ ಆಗಿರ್ಬೇಕು. ತಾಲೂಕಿಗೆ, ಜಿಲ್ಲೆಗೆ, ಇವತ್ತು MP ಆಗಿರ್ಬೋದು ಅಥವಾ ಮಿನಿಸ್ಟರ್ ಆಗಿರ್ಬೋದು, ಒಬ್ಬ ಮಾಡೆಲ್ ವ್ಯಕ್ತಿಯಾಗಿ ಮೌಲ್ಯಗಳನ್ನ ಇಟ್ಕೊಂಡು ಸಮಾಜದಲ್ಲಿ ಅವನ್ನ ನೋಡಿ ಕಲಿಯಂಗಿರ್ಬೇಕು ಬೇರೆ ಜನರು. ಅಂತ ಒಂದು ದೃಷ್ಟಿಯಲ್ಲಿ ಇದ್ದಾಗ ಮಾತ್ರ ಸಮಾಜ ಒಳ್ಳೆಯ ಸಮಾಜ ಕಟ್ಟೋದಕ್ಕೆ ಜನಗಳಿಗೆ ಅನುಕೂಲ ಆಗೋಂಥ ಒಬ್ಬ ರಾಜಕಾರಣಿ ಆಗಬೇಕು. ನಿಮ್ಮ ಈ ಜರ್ನಿಯನ್ನು ನೆನಪಿಸ್ಕೊಂಡಾಗ ನಿಮ್ಗೊಂದು ಆತ್ಮತೃಪ್ತಿ ಅನ್ನೋ ಸಿಕ್ಕಿದೆಯಾ? 100%. ನನಗೆ ಅಟ್ಲೀಸ್ಟ್ ಟೈಮ್ ಬೀಯಿಂಗ್ ನಾನೇನು ಸೋಷಿಯಲ್ ಸರ್ವಿಸ್ ಮಾಡಿದ್ದೀನಿ, ಜನಗಳು ಸೇವೆ ಮಾಡಿದ್ದೀನಿ, ಪೊಲಿಟಿಕ್ಸಲ್ಲಿ ನಾನು ಅಧಿಕಾರ ತಗೊಂಡಲೇ ಇರ್ಬೋದು. ಸೊ ಫ್ಯೂಚರಲ್ಲಿ ಬರುತ್ತೆ, ಕಾಲ ಬದಲಾವಣೆ ಆಗ್ತಾ ಇರುತ್ತೆ, ಎಲ್ರಿಗೂ ದೇವ್ರು ಬರದೇ ಇರ್ತಾನೆ. ಸೊ ಅವಾಗ ನಾವು ನಮ್ಮ ಶ್ರಮ ಯಾವಾಗಲೂ ಇರಬೇಕು, ಶ್ರಮಕ್ಕೆ ಪ್ರತಿಫಲ ಬಂದೇ ಬರುತ್ತೆ. ನಾನು ಜನಗಳು ಇವತ್ತು ಏನೇ ಅಧಿಕಾರದಲ್ಲಿ ಇರ್ಬೋದು, ಅಧಿಕಾರ ಇಲ್ದಲೇ ಜನಗಳು ನಿರಂತರವಾಗಿ ಅವ್ರ ಕಷ್ಟಕ್ಕೆ ಅವ್ರು ಏನೇ ಇದ್ರೂ ಅವ್ರ ಜೊತೆ ಒಬ್ಬ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹೋರಾಟ ಇರ್ಬೋದು, ಸೇವೆಗಳು ಇರ್ಬೋದು, ನಿರಂತರವಾಗಿ ಜನಗಳ ಜೊತೆ ತೊಡಗಿಸ್ಕೊಂಡಿದ್ದೀನಿ. ಬಹುಶಃ ಅಂಥ ಅಧಿಕಾರ ಅದಕ್ಕೆ ನಾನು ಸ್ಯಾಟಿಸ್ಫೈ ಆಗಿದ್ದೀನಿ. ತುಂಬ ಆತ್ಮ ತೃಪ್ತಿ ಇದೆ ನನಗಿನ್ನೂ ಅದು. ಬಟ್ ನನಗೆಲ್ಲೋ ಒಂದು ಕಡೆ ಒಂದು ಹಂಬಲ, ಒಂದು ಅಧಿಕಾರ ಬೇಕು ಜನಗಳಿಗೆ. ನನ್ನ ಸೇವೆನೂ ಯಾವಾಗ್ಲೂ ಹೆಚ್ಚಿನ ರೀತಿಯ ಸೇವೆ ಮಾಡಬೇಕು ಅಂದರೆ ಒಂದು ಅಧಿಕಾರದ ಶಕ್ತಿ ಇರಬೇಕು. ಸೊ ಬಹುಶಃ ಅಂಥ ದೃಷ್ಟಿನಲ್ಲಿ ಇವತ್ತು ಕಳಕಳಿ ಇರೋರು ಸಮಾಜಕ್ಕಾಗಿ ಏನಾದ್ರು ನಿಂತ್ಕೊಂತೀವಿ ಅಂತ ಕಳಕಳಿ ಇರೋ ಅಧಿಕಾರ ಕೊಟ್ಟರೆ, ನಾನು ಹೇಳೋದಷ್ಟೇ, ನಾವು ಅಂಥವ್ರ ಅಧಿಕಾರ ಬಂದರೆ ಬಹುಶಃ ಅಂಥ ದೃಷ್ಟಿನಲ್ಲಿ ನಾನು ಒಳ್ಳೆಯ ರೀತಿಯ ಸೇವೆ ಮಾಡ್ಬೋದು. ಒಬ್ಬ ಮಾಡೆಲ್ ಮ್ಯಾನ್ ಆಗಿ ಸಾಮಾಜಿಕ ಕಳಕಳಿಯಿಂದ ಒಳ್ಳೆಯ ಜನಗಳ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತಾರೆ ಅಂತ ಒಂದು ಕಾಲ ಬಂದಾಗ ನಾನು ಬಹುಶಃ ಕಾಲ ಬದಲಾವಣೆ ಆಗುತ್ತೆ ಅಂತ ಒಂದು ಅವಕಾಶ ಕಲ್ಪಿಸ್ತಾರೆ ಅಂತ ನನಗೊಂದು ನಂಬಿಕೆ ಇದೆ. ಅಣ್ಣ ಅಂತಾರೆ, ಶಾಂತಣ್ಣ ಅಂತಾರೆ, ಸರ್ ಅಂತಾರೆ,
ನಿಮ್ಮಿಂದ ನಮ್ಮ ಬದುಕು ಬಂಗಾರ ಆಯಿತು, ನೀವಿದ್ದಿದ್ದಕ್ಕಾಯಿತು, ಈ ಥರದ್ದೆಲ್ಲ ಫೀಡ್ಬ್ಯಾಕ್ ಕೇಳಿದಾಗ ಜವಾಬ್ದಾರಿ ಜಾಸ್ತಿ ಆಯಿತು ಅಂತ ಹೌದು. ಅನ್ಸೋದಿಲ್ವಾ? ಈಗ ಎಲ್ಲದಕ್ಕೂ ಪಾಪ ಅವರೆಲ್ಲ ಜನ ನನಗೆ ಯಾವಾಗ ಇದು ಒಳ್ಳೆಯ ಕೆಲಸ ಮಾಡಿದ್ದೀರಾ, ನಮಗೆಲ್ಲ ನಿಮ್ಮಿಂದ ಒಳ್ಳೇದಾಯಿತು ಅಂದಾಗ ನಮ್ಗೆ ಇನ್ನೂ ಇನ್ಸ್ಪಿರೇಷನ್ ಅದು. ನಾವು ಇನ್ನೂ ಸೇವೆ ಮಾಡೋಣ, ಇನ್ನೂ ಒಳ್ಳೆಯ ಕೆಲಸ ಮಾಡೋಣ. ಬಹುಶಃ ಅಂತ ದೃಷ್ಟಿನಲ್ಲಿ ಒಂದು ಬಾರಿ ಅವಕಾಶ ಅಧಿಕಾರ ಕೊಟ್ಟರೆ ಬಹುಶಃ ಶಾಂತಕುಮಾರ್ ಆ ಒಂದು ಕೆಲಸಗಳು ನೋಡಿ ಬಹುಶಃ ನಾನು ಶಾಂತಕುಮಾರ್ ಇನ್ನು ತಿರುಗಿ ನೋಡಿದಂಥ ಒಂದು ವ್ಯಕ್ತಿ, ದೊಡ್ಡ ಮಟ್ಟದಲ್ಲಿ ವ್ಯಕ್ತಿ ಆಗಬೇಕು ಅಂತ ಒಂದು ಭಾವನೆ ಇದೆ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನೀವು ಸಮಾಜ ಸೇವೆಯಲ್ಲಿ ಹೇಗೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ ಅನ್ನೋದ್ರ ಜೊತೆಗೆ ನಾವು ತೊಡಗಿಸ್ಕೊಳ್ಳೋದಲ್ಲ, 4 ಜನ ಅಂಥವ್ರು ಹುಟ್ಟಬೇಕು ಅನ್ನುವಂಥ ಅತ್ಯುತ್ತಮ ಸಂದೇಶವನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾಗಿರುವಂಥ ಶಾಂತಕುಮಾರ್ ಅವರು ಭಾಗಿಯಾಗಿದ್ದರು. ಕಳೆದ ಹಲವಾರು ವರ್ಷಗಳಿಂದ ಅವರ ಕ್ಷೇತ್ರದ ಜನರ ಧ್ವನಿಯಾಗಿ, ಅವರ ಕಷ್ಟಗಳಿಗೆ ಸ್ಪಂದನೆಯಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿನ ಜನ ಆಸೆ ಪಡ್ತಿರೋದೊಂದೇ, ಈ ಶಾಂತಣ್ಣ, ನಮ್ಮ ಶಾಂತಕುಮಾರ್ ಅವರು ಶಾಸಕರಾಗಿದ್ದರೆ, ಒಂದು ಅಧಿಕಾರ ಅನ್ನೋದು ಅವರಿಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ಜನಸೇವೆ ಅನ್ನೋದು ನಿರಂತರವಾಗಿರುತ್ತೆ ಅಂತ ಹೇಳಿ ಆ ಆಶಯ ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.